ಶಿವ ಸಾಂಬ ಚಿದಂಬರ ಶಿವ 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 ಸಾಂಬ ಈಗಿರ್ತಕ್ಕಂತಹ ಕೆಂಗೇರಿ ಪೀಠಾಧಿಕಾರಿಗಳು ಅವರ ತಂದೆಯವರಾದಂತಹ ದಿವಾಕರ್ ದೀಕ್ಷಿತರು, ಅವರ ತಂದೆಯವರಾದಂತಹ ಶಂಕರ್ ದೀಕ್ಷಿತರು ಈ ಪ್ರಕಾರವಾಗಿ ಗುರು ಪರಂಪರೆ ಇರುವಾಗ 6ನೇ ಪೀಠಾಧಿಕಾರಿಗಳಂತಹ ದಿವಾಕರ್ ದೀಕ್ಷಿತ್ ಗುರು ಮಹಾರಾಜರು ಹೇಳ್ತಿದ್ರು, ಅಲ್ಲಿ ಕೆಂಗೇರಿಯಲ್ಲಿ ಇರ್ತಕ್ಕಂತಹ ಸಮಸ್ತ ಪೂಜಾ ವೃಂದಕ್ಕೆ ಹೇಳ್ತಿದ್ರಂತೆ, ನೀವು ಬೆಳಕು ಹರಿಯದೊಳಗನ ನೀವು ಪೂಜಾ ಮುಗಿಸ್ಬೇಕು. ಚಿದಂಬರೇಶ್ವರಂದು ಕೆಂಗೇರಿ ಒಳಗ ಬೆಳಕು ಹರಿದ ಕೂಡಲೇ ಚಿದಂಬರ ಓಡಿ ಹೋಗ್ತಾನ, ಎಲ್ಲಿ ಪಾದಯಾತ್ರಿಕರಲ್ಲಿದ್ದಾರೆ ಅಲ್ಲಿ ಹೋಗ್ತಾನ. ಹಾಗಾಗಿ ಆ ಭಗವಂತ ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಎಲ್ಲೆಲ್ಲಿ ಇದ್ದಾನೆ. ಅವನನ್ನ ಕೂಗಿ ಕರಿಬೇಕಷ್ಟೇ. ಅಂತಃಕರಣದಿಂದ ಕೂಗಿ ಕರೆದಾಗ ಭಗವಂತ ಧಾವಿಸಿ ಬರ್ತಾನೆ. ಅದಕ್ಕೋಸ್ಕರವಾಗಿ ಅವನನ್ನು ಕರೀಲಿಕ್ಕೆ ಧ್ವನಿನೇ ಇದ್ದಂಗೆ ಇದೆ. ಎಲ್ಲ ಕಡೆಗೂ ಬಹಳ ವಿಶೇಷವಾಗಿರ್ತಕ್ಕಂಥವ್ರು ಇಲ್ಲಿ ಪದಾರ್ಥಗಳು, ತುಪ್ಪ ಎಲ್ಲ ವಿಶೇಷವಾಗಿ ಬರ್ತಕ್ಕಂಥವ್ರಾಗ್ತಾರೆ. ಹಿಂಗಾಗಿ ಧ್ವನಿನೇ ಹೋಗ್ಬಿಡ್ತಾ ಇದೆ ಇಲ್ಲಿ. ಆದ್ರೂ ಪ್ರಯತ್ನ ಪಟ್ಟು ಸ್ವಲ್ಪ ಜನಕ್ಕೆ ಆದ್ರೂ ಹೇಳಬೇಕಾಗ್ತದೆ. ಓಲಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಯಾವ ಧ್ವನಿ ಕೇಳಿ ಭಗವಂತ ಧಾವಿಸಿ ಬರ್ತಾನಂತೆ. ಹಾಗಾಗಿ ಆ ಭಗವಂತನ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಮಂಗಳವಾರವಾದ್ರಿಂದ ಭಗವಂತ ದೇವಿನ ಆಗಿದ್ದ, ಚಿದಂಬರೇಶ್ವರ ದೇವಿ ಆಗಿದ್ದ. ಹಾಗೆ ಆಗಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಭಗವಂತನ ಸ್ವರೂಪ ನಿರ್ವಿಕಾರ ಪರಬ್ರಹ್ಮ ಸ್ವರೂಪ. ಭಗವಂತ ಇಚ್ಛಾ ಮಾಡಿದಾಗ ದೇವಿ ಆಗಬಲ್ಲ, ಇಚ್ಛಾ ಮಾಡಿದಾಗ ದೇವರು ಆಗಬಲ್ಲ. ಪರಿಪೂರ್ಣ ಅವತಾರ, ಪರಬ್ರಹ್ಮ ಅವತಾರ, ಚಿದಂಬರನ ಅವತಾರ. ಆ ಭಗವಂತ ಹಾಗಾದ್ರೆ ಅಂದಿದ್ದ ಇಂದಿಲ್ಲ ಅಂದಕ್ಕೆ ಬರಂಗಿಲ್ಲ. ಸರ್ವರ ಆತ್ಮಸ್ವರೂಪ ಭಗವಂತ. ಆ ಆತ್ಮದ ನಿಜದ ನೆಲೆಯನ್ನು ನಾವು ಅರ್ಥಕೊಳ್ಳಿಕ್ಕೆ ಬಂದೀವಿ. ಭಗವಂತನ ಒಂದು ಕರುಣೆಯಿಂದ ಜನ್ಮ ಜನ್ಮಾಂತರಗಳ ಒಂದು ದೋಷಗಳನ್ನು ನೀಗಿಸಿ ಈ ಜನ್ಮದಲ್ಲಿ ಇದು ಜನ್ಮದ ಕಡೆಯಾಗಿ ಮಾಡಲಿಕ್ಕೆ ನಾವು ಬಂದೀವಿ. ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಕೊನೆಯ ಜನ್ಮವಾದ್ದರಿಂದಾಗಿ ಈ ಅತ್ಯಂತಿಕವಾದ ಪರಮ ಪಾವನವಾಗಿರ್ತಕ್ಕಂತಹ ಭಗವಂತನಿಂದ ವಿಶೇಷವಾಗಿ ನಮಗೆ ಅನುಗ್ರಹ ಮಾಡಿದಂತಹದ್ದು.
ಅದು ಈ ಭೂಮಂಡಲದಲ್ಲಿ ಬಂದ ಮೇಲೆ ಸಂಸಾರಿಕರು ಕೆಲವೊಬ್ಬ ಕಲೆ ಬರೇ ಸಂಸಾರಕ್ಕಾಗಿನೇ ಪೇಚಾಡಿ ಸತ್ತೋಗ್ತಾರೆ. ಆದ್ರೆ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ಅನುಗ್ರಹ ಕೊಟ್ಟಿದ್ದಾನೆ ಭಗವಂತ. ಅದೇ ಯಾವುದಂತ ಹೇಳಿದ್ರೆ ಸತ್ಸಂಗ. ಸಂತ ಸಂಘದಲ್ಲಿ ಅಂತರಂಗದಲ್ಲಿ ಸದಾಕಾಲ ಭಗವಂತನ ಚಿಂತನೆ ಮಾಡುವುದಾದ್ರೆ ಖಂಡಿತವಾಗಿ ಒಂದೇ ಕೂಗಳತೆ ವೈಕುಂಠ ಎನ್ನುವಂತೆ ಆ ಭಗವಂತ ನೆರೆನಂಬಿದ ಮತ್ತು ಹೃದಯ ಮಂಟಪದಲ್ಲಿ ಪರಿಶೋಭಿಸುತ್ತಿಗೆ ಪಾಂಡುರಂಗ. ಭಗವಂತ ಹೃದಯ ಮಂಟಪದಲ್ಲೇ ಪರಿಶೋಭಿಸ್ತಾನೆ. ಅದಕ್ಕೋಸ್ಕರವಾಗಿ ಆ ಭಗವಂತನನ್ನ, ಎಲ್ಲೆಡೆದಂತಹ ಭಗವಂತನನ್ನ, ಬ್ರಹ್ಮಾಂಡದಲ್ಲಿದ್ದಂತಹ ಭಗವಂತನನ್ನ ಹೃದಯ ಮಂಟಪದಲ್ಲಿ ನಾವು ಕೂಡಿಸೋಬೇಕಾಗಿದ್ರೆ ನಮ್ಮ ಹೃದಯ ಹೇಗಿರಬೇಕು? ಅತ್ಯಂತವಾಯ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನ ಅದನ್ನ ತುಳಿದು ಆ ಭಗವಂತನಲ್ಲಿ ನಿಜವಾದ ನೆಲೆಯನ್ನು ನಾವು ಅರ್ಥಕೋಬೇಕಾಗಿದ್ರೆ ಸಂತ ಸಂಘದಲ್ಲಿ ಸದಾಕಾಲ ನಾವು ಇರಬೇಕು. ಬೇರೆ ಕಡೆ ಬಹಳ ಭಯಾನಕವಾದಂತಹದ್ದು ಸದೃಶ್ಯಗಳು ಇರ್ತಕ್ಕಂಥ ಆಗ್ತಾ ಇದ್ದಾವೆ. ಆದರೆ ಈ ಸತ್ಸಂಗದಲ್ಲಿ ಭಯ ಅಂತಕ್ಕಂಥದ್ದಿರೋದಿಲ್ಲ. ಆ ಭಗವಂತನೇ ಸ್ವತಃ ಇಲ್ಲಿ ಮುಹೂರ್ತ ಮಾಡಿರ್ತಕ್ಕಂಥವನಾಗಿದ್ದಾನೆ. ಅಪಾರತು ಜಾಣ ಸತ್ಸಂಗ ಅಪಾರತು ಸತ್ಸಂಗ ಸಂತ ಮಹಿಮಾದ ವರ್ಣನೆ ಮಾಡ್ತಾ ಹೇಳಿದ್ರು. ಅಪಾರ ಅಂತ ಪಾರವೇ ಇಲ್ಲ ಇದಕ್ಕೆ. ಈ ಸತ್ಸಂಗದಲ್ಲಿ ಯಾರು ಸೇರ್ಕೊಳ್ಳೋ ತನಕ ಬಹಳ ಕಷ್ಟ ಇರ್ತದೆ. ಸೇರ್ಕೊಂಡ ಮೇಲೆ ಸುಖ ಬರ್ತಾವ, ದುಃಖ ಬರ್ತಾವ, ಕಡೆಗೆ ಬಿಡೋದು ಇವೆಲ್ಲ ಒಂದು ಮಾಡಿರ್ಲಿ. ಯಾಕಂದ್ರೆ ನಾವು ಹೊತ್ಕೊಂಡ್ ಬಂದಿರ್ತೀವಿ. ಆಡಬಾರದ ಆಟ, ನೋಡಬಾರದ ನೋಟ, ಕುಡಬಾರದ ಕೂಟದೊಳಗೆನ್ನ ಲಹಿದಾಟ, ಒಡಲಿಗೋ ಸುಗನ್ನರೆ ಮನೆಗಳಿಗೆ ತಿರುಗಾಟ, ಬ್ಯಾಡವೆಂದರು ಬಿಡದು ಇದೆಲ್ಲ ನಿನ್ನ ಮಾಟ. ಇದು ಆಡಬಾರದು, ನೋಡಬಾರದು, ಕೂಡಬಾರದು, ಇಷ್ಟೆಲ್ಲ ಇಲ್ಲಿ ತನಕ ಆಗೋಗ್ಯಾವ, ಹೋಗ್ಲಿಲ್ಲ. ಭಗವಂತ ಬಹಳ ಕರುಣಾಮಯ ಇದ್ದಾನ. ನಮ್ಮ ಮನ್ಯಾಗ ಯಾರ ಬಂಧುಗಳ ಜೊತೆ ಸ್ವಲ್ಪ ಬಡದಾಟ ಶುರುವಾತಂದ್ರೆ ಕೊನೆಗೆ ಸಂಸ್ಕಾರಕ್ಕೂ ಬರಂಗಿಲ್ಲ. ಆದ್ರೆ ಭಗವಂತ ಚಿದಂಬರ ಹೇಗಿದ್ದಾನಲ್ಲ, ಒಂದು ಜನ್ಮಲ್ಲ ಎಷ್ಟೋ ಜನರಲ್ಲಿ ಮಾಡಿದ ಆಡಬಾರದು, ನೋಡಬಾರದು, ಕೂಡಬಾರದು, ಈ ಜನರಲ್ಲಿ ಮಾಡತಕ್ಕಂಥ ಅದೆಲ್ಲ ಪಾಪಗಳನ್ನು ಭಸ್ಮ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ ಭಗವಂತ. ಇದೇ ಕ್ಷಣದಲ್ಲಿ ಒಂದು ಸಾರಿ ಅವನನ್ನ ನೆರೆನಂಬಿದರೆ ಸಾಕಂತೆ ಹೃದಯ ಮಂಟಪದಲ್ಲಿ ಪರಿಶೋಭಿಸ್ತಾನೆ ಅಂತಹ ಮಹಾನುಭಾವ ಭಗವಂತ. ಆದ್ದರಿಂದಾಗಿ ಆ ಭಗವಂತನನ್ನು ನಾವು ನೆರೆನಂಬಬೇಕು. ಅದು ಈ ವಿಶೇಷ ಸತ್ಸಂಗದಲ್ಲಿ ಆ ಭಗವಂತನ ಕಾರಣ ಇರ್ತಕ್ಕಂಥದ್ದು ಪರಂಪಾರವಾಗಿರ್ತಕ್ಕಂಥ ಅಪಾರ ತುಜಾಣ ಸತ್ಸಂಗ ಆಚಾ ಮಹಿಮಾ ದುಜಿನಸೆ ಉಪಮಾತಿ ಲೋಕಿ. ತ್ರಿಭುವನದಲ್ಲಿ ಭೂಮಂಡಲ ತಗೊಳ್ಕೊಡ್ರಿ, ಅತ್ತಳ ಸುತ್ತಳ ತಳಾತಳ ಪ್ರಸಾದ ಪಾತಾಳ ತಗೊಳ್ರಿ, ಊರ್ಧ್ವಾದಿ ಮಂಡಲ ತೆಗೆದುಕೊಳ್ರಿ. ಎಲ್ಲಿಯೂ ಸಹ ಈ ಸತ್ಸಂಗದ ಮಹತ್ಯ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಚಿದಂಬರ ದೇವ ಹೋಯ ಪಾವಂತ ಆದಿತ್ಯ ಸತ್ಸಂಗತೆ ಆದಿತ್ಯ ಪ್ರಥಮತಃ ಭೇಟಿ ಆಗ್ತಕ್ಕಂಥದ್ದು ಎಲ್ಲಿ ಅಂತ ತಿಳ್ಕೊಂಡ್ರೆ ಸತ್ಸಂಗದಲ್ಲಿ ಭೇಟಿ. ಚಿದಂಬರ ದೇವ ಹೋಯ ಪಾವಂತ ಆದಿತ್ಯ ಸತ್ಸಂಗತೆ. ಉದ್ಧಾರ ಕಾಲ ಯಾರು ಹತ್ರ ಬಂದದ ಅವ್ರಿಗೆ ಮೊದಲು ಏನ್ ಮಾಡ್ತಾನ ಭಗವಂತ ಅಂತ ಹೇಳ್ಕೊಂಡು ಕೇಳಿದ್ರೆ ಸಾಧು ಸಂಗತಿ ಹೋಗ್ಬಿಡ್ತಾನ. ಸತ್ಸಂಗದಲ್ಲಿ ಇಷ್ಟು ಅಪಾರವಾಗಿರ್ತಕ್ಕಂಥ ಅಪರಿಚಿತವಾಗಿರ್ತಕ್ಕಂಥದ್ದು ಪುಣ್ಯ ಅಂತಕ್ಕಂಥದ್ದು ಇರ್ತಲ್ಲ. ಎಲ್ಲರೂ ಜೀವನದಲ್ಲಿ ಬೇಸತ್ತು ಕೊನೆಗೆ ಸತ್ಸಂಗ ಸೇರ್ತಾರೆ. ಆರಂಭದಲ್ಲಿ ಎಲ್ಲ ಲೌಕಿಕ ವ್ಯವಹಾರಗಳನ್ನು ಅನುಭವಿಸಿ ಅದರಲ್ಲಿ ಏನು ಸುಖ ಇಲ್ಲಪ್ಪ ಅಂತಕ್ಕಂತಹ ಅವ್ರಿಗೆ ಗೊತ್ತಾಗ್ತದೆ.
ಆಮೇಲೆ ಭಗವಂತ ಈ ಸತ್ಸಂಗ ಖಂಡಿತವಾಗಿದ್ದಾನೆ ಅಂತಕ್ಕಂಥ ಗೊತ್ತಾಗ್ತದೆ. ಆದ್ರಿಂದಾಗಿ ಸತ್ಸಂಗದಲ್ಲಿ ಭಾಗ ತೆಗೆದುಕೊಳ್ಳಕ್ಕೆ ನಮ್ಗೆ ಅವಕಾಶ ಅಂತಕ್ಕಂಥದ್ದು ಕೊಡ್ತಾನೆ. ದಾಸಮಣೆ ಜಗಿ ದುರ್ಲಭತ ದಾಸಮಣೆ ದುರ್ಲಭತ ಈ ಸಂತ ಮಹಿಮಾ ಸತ್ಸಂಗ ನಮ್ಮನ್ನು ಎಲ್ಲಿ ತನಕ ಬಿಡೋದಿಲ್ಲ ಅಂತ ಕೇಳಿದ್ರೆ ಕೊನೆ ಗಳಿಗೆಯಲ್ಲಿ ಭಗವಂತನ ಭೇಟಿ ಆಗ್ಸೋ ತನಕ ನಮ್ಮನ್ನು ಬಿಡಂಗೇ ಇಲ್ಲ. ಒಂದ್ಸರಿ ಅಂಟೋದಿಲ್ಲ. ಅಂಟಿದ್ದು ಅಂದ ಮೇಲೆ ಇದು ನಮ್ಮನ್ನು ಕೊನೆ ಗಳಿಗೆಯಲ್ಲಿ ಪಾರಮಾರ್ಥದಲ್ಲಿ ಉದ್ಧಾರ ಆಗೋ ತನಕ ನಮ್ಮನ್ನು ಬಿಡೋದಿಲ್ಲ. ಪುನರಪಿ ಜನನಂ ಪುನರಪಿ ಜನನಂ ಪುನರಿ ಮರಣಂ ಪುನರಪಿ ಜನನ ಜಠರಕೆಯನ್ನು ಇಹ ಸಂಸಾರೆ ಕಲ್ಲುಸ್ತಾರೆ ಕೃಪಯಾ ಪಾದೆ ಪಾಯಿ ಮುರಾರೆ ಎಂಬಂತೆ ಹುಟ್ಟೋದಕ್ಕೆ ಸಾಯೋದಕ್ಕೆ ಹುಟ್ಟೋದಕ್ಕೆ ಇವೆಲ್ಲವನ್ನ ಮಟ್ಟ ಹಾಕಿ ಭಗವಂತ ಸತ್ಸಂಗದಲ್ಲಿ ಅವಕಾಶ ಮಾಡಿ ಜೀವನ್ಮುಕ್ತಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಹಾಗಾಗಿ ಈ ಸತ್ಸಂಗದ ಮಹಿಮೆ ಅಂತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಸಂತ ರಾಜಾರಾಮ್ ಗುರು ಮಹಾರಾಜರು ಸತ್ಸಂಗವನ್ನ ಎಲ್ಲ ಕಡೆಗೂ ಬೆಳೆಸ್ತಾ ಒಂದ್ಸಾರಿ ಕಡಿಮೆ ಶಿವಾಪುರಕ್ಕೆ ಬರ್ತಕ್ಕಂಥವ್ರಾಗಿದ್ದಾರೆ. ಕಡಿಮೆ ಶಿವಾಪುರಕ್ಕೆ ಬರ್ಬೇಕಾಗಿದ್ರೆ ಅವ್ರು ಮೊದಲೇನ್ ಮಾಡ್ತಾ ಇದ್ರು, ಕಾಶಿ ರಾಮೇಶ್ವರ ಧರ್ಮಿ ಬದರಿ ಕೇದಾರ್ ಕಾಸುನಿ ಕಾಶಿ ರಾಮೇಶ್ವರ ತನಕ ಅಡ್ಡಾಡ್ಕೊಂಡು ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ರು, ತುझी ನಾಮಾಚ ಡಾಂಗುರಿ ಮ್ಯಾಥೋ ಕೇಲೆ ಸೃಷ್ಟಿವರಿ. ಚಿದಂಬರ ಮಹಾರಾಜರು ಎಲ್ಲಾರನ್ನು ಹುಷಾರಿ ಅದಕ್ಕೆ ತಮ್ಮ ಪ್ರಾರಬ್ಧ ಕಳ್ಕೊಳ್ಳಿಕ್ಕೆ. ಆ ರಾಜಾರಾಮನ್ ಹುಟ್ಟಿಸಿದಾರ ಅಂತ ತಿಳ್ಕೊಂಡು ಕೇಳಿದ್ರೆ ಹೇಳ್ತಾರೆ, ತುझी ನಾಮಾಚ ಡಾಂಗುರಿ, ನಿನ್ನ ನಾಮದ ಡಂಗುರವನ್ನ ಬಾರಿಸಲಿಕ್ಕೋಸ್ಕರವಾಗಿ ನನ್ನನ್ನು ಹುಟ್ಟಿಸಿಕೊಂಡಿದ್ದೀಯ. ಈ ಪ್ರಕಾರವಾಗಿ ರಾಜಾರಾಮ್ ಮಹಾರಾಜರು ಮನೆ ಮಾರು ಬೇಕಾದಷ್ಟು ಶ್ರೀಮಂತಿಗಿತ್ತು ಮನೆತನ ಅಂತಕ್ಕಂಥದ್ದು. ಬಾಬಳಗಾಂವದಲ್ಲಿ 100 ಎಕರೆ ಜಮೀನು ಅವರಿಗೆ. ಅವೆಲ್ಲ ಬಿಟ್ಟುಕೊಟ್ಟು ಚಿದಂಬರ ಮಹಾರಾಜರನ್ನ ಅನುಸಂಧಾನ ಮಾಡ್ತಾ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಒಂದ್ಸಲ ಏನ್ ಮಾಡ್ತಾ ಇದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಉತ್ತರ ಭಾರತ ಕಡೆ ಪ್ರವಾಸವನ್ನು ಬೆಳೆಸ್ತಕ್ಕಂಥವ್ರಾಗಿದ್ರು. ಇತ್ತ ಕಡೆಗೆ ಕಡಿಮೆ ಶಿವಾಪುರ ಅಂತಕ್ಕಂಥದ್ದು ಮುರುಗೋಡಿಂದ ಸ್ವಲ್ಪ ಹತ್ತಿರದಲ್ಲಿರ್ತಕ್ಕಂಥದ್ದು ಒಂದು ಊರು ಅದ. ಅವ್ರ ಮನೆಯೊಳಗೆ ಮಂಗಳ ಕಾರ್ಯ ಆಗ್ಯದ. ಅವ್ರಿಗೆ ಏನಾಗ್ಯದ ಅಂತ ತಿಳ್ಕೊಂಡ್ರೆ ಅವ್ರ ಮನೆಯಲ್ಲಿ ದೇವಿ ತುಳಜಾ ಭವಾನಿ ಇದ್ದಾಳೆ. ಆ ತುಳಜಾ ಭವಾನಿ ಗೊಂದಲ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿ ಗೊಂದಲಗಿರಿ ಹೇಳಿ ಕಳಿಸಿದ್ರು. ಅವ್ರು ಏನು ಅನಾನುಕೂಲ ಆತೋ ಏನೋ ಬರಲಿಲ್ಲ. ಹಾಗಾಗಿ ಇವ್ರಿಗೆ ಚಿಂತೆ ಶುರು ಆಯ್ತು. ಗೊಂದಲ ಹಾಕೋ ಸಮಯ ಬಂತು. ನಾವು ಏನ್ ತಪ್ಪು ಮಾಡೇವು ಏನು, ಕುಲದೇವಿ ಅಂಬಾಬಾಯಿ ಬಹಳ ಸಿಕ್ನವಳು, ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಸದ್ಗುರುನಾಥನೇ ಕಾಯಬೇಕು ಅಂತ ತಿಳ್ಕೊಂಡು ಹೇಳಿ ಆ ಸದ್ಗುರುನಾಥನ ಭಜನೆ ಶುರು ಮಾಡ್ತಾ ಇದ್ದಾರೆ. ಶಿವ 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 ಶಿವ
ಅಂಬಾಬಾಯಿಯನ್ನ ಪ್ರಾರ್ಥನೆ ಮಾಡಿದ್ರು. ಅವ ಜಗತ್ತಿನಲ್ಲಿ ಸದ್ಗುರು ಶ್ರೇಷ್ಠ, ಸದ್ಗುರುವಿನಗಿಂತ ಶ್ರೇಷ್ಠ ಯಾರು? ಸದ್ಗುರುವಿಗೆ ಜನ್ಮ ಕೊಟ್ಟ ತಾಯಿ ಶ್ರೇಷ್ಠ. ಹಾಗಾಗಿ ಜಗನ್ಮಾತೆ ನಿನ್ನನ್ನೇ ನಂಬಿದ್ದೇವಮ್ಮ, ಯಾವುದು ಪ್ರಕಾರವಾಗಿ ಸಂದರ್ಭದಲ್ಲಿ ದಾರಿ ತೋರಿಸು ಅಂತಂದಾಗ ಚಿದಂಬರ ಮಹಾರಾಜರವರ ಮನೆಗೆ ಗುರುಗಳಾಗಿದ್ರು. ಗುರುಗಳಿಗೆ ಚಿಂತೆ ಶುರುವಾಯಿತು, ಇವ್ರ ಮನೆಯಲ್ಲಿ ಬಂದ ಹೆಂಗಾದ್ರೆ ಪೂರೈಸಬೇಕು. ರಾಜಾರಾಮ್ ಮಹಾರಾಜ್ ಉತ್ತರ ವಾರ್ತೆಗಳು ಹೊಂಟಿದ್ರು. ಅಲ್ಲಿ ಪ್ರಕಟಾಗಿ ರಾಜಾರಾಮ್ ಮಹಾರಾಜ್ ಘಟಕದವರಾಗಿದ್ದಾರೆ. ರಾಜಾರಾಮ ನಿಲ್ಲು, ನನ್ನ ಗುಣಗಾನ ಮಾಡ್ತಾ ರಾಜಾರಾಮ್ ಮಹಾರಾಜ್ ಹೊರಟಿದ್ದಾರೆ. ಹಿಂದೆ ಕಾಲಿಡು ಪ್ರಶ್ನೆನೇ ಇಲ್ಲ. ಭಗವಂತ ಏನ್ ಹೇಳ್ತಾ ಇದ್ದೀನಿ? ಭಗವಂತ ಪ್ರಶ್ನೆ ಮಾಡ್ತಕ್ಕಂಥಾಗಿದ್ದಾರೆ. ರಾಜಾರಾಮ್ ಮಹಾರಾಜರು ಏನ್ ಹೇಳ್ತಾ ಇದ್ದೀಯಪ್ಪ ನೀನು? ನಿನ್ನ ನಾಮಸ್ಮರಣೆ ನಾನು ಗುಣಗಾನ ಮಾಡ್ತಾ ಡಂಗ್ರ ಭಾಷಾ ಜಗತ್ತಿನಲ್ಲಿ ದಿಗ್ವಿಜಯ ಮಾಡ್ಬೇಕಂತ ತಿಳ್ಕೊಂಡ್ರೆ ನೀನು ಯಾವ ಒಂದು ನನ್ನ ಪಥವನ್ನು ತಡಿತೀಯ ಇದೆಯಾ? ಯಾಕಪ್ಪ ಅಂತ ತಿಳ್ಕೊಂಡು ಹೇಳ್ತಕ್ಕಂಥವರಾಗಿದ್ದಾರೆ. ಅಲ್ಲ ರಾಜಾರಾಮ, ನನ್ನ ಭಕ್ತರಲ್ಲಿ ಒಂದು ಮನೆ ಇದೆ ಇಲ್ಲಿ ಕಡಿಬಿಸಿ ವಾಪದಲ್ಲಿ, ಅಲ್ಲಿ ವಾಪಸ್ಸು ಅಲ್ಲೇನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಯಾವ ಗೊಂದಲ ಆಗ್ತಕ್ಕಂತಹ ಗೊಂದಲಿಗರಿಗೆ ಅನಾನುಕೂಲ ಆಗಿದೆ, ಅಡಚಣೆ ಆಗಿದೆ. ಅದನ್ನ ನೀನು ಪೂರೈಸ್ಬೇಕಲ್ಲ. ರಾಜಾರಾಮ ಹಬ್ಬ ಅಂತಾನೆ. ಹಬ್ಬ ಭಗವಂತ ಕೃತಯುಗದಲ್ಲಿ ನಾಶನವಾಗಿದ್ದಿ, ಆಗಿದೆ. ದ್ವಾಪರದಲ್ಲಿ ರಾಮನಾಗಿದ್ದೆ, ಆ ಸಂದರ್ಭದಲ್ಲಿ ನಾನು ಅಂಗನಾಗಿದ್ದೆ. ಯಾವ ಸಂದರ್ಭದಲ್ಲಿ ಕೃಷ್ಣ ಆಗಿದ್ಯೋ ದ್ವಾಪರ ಯುಗದಲ್ಲಿ, ಆ ಸಂದರ್ಭದಲ್ಲಿ ಯುದ್ಧವಾಗಿದ್ದೆ. ಯಾವ ಸಮಯದಲ್ಲಿ ಪಾಂಡುರಂಗಾಗಿದ್ಯೋ ನಾನು ನಾಮದೇವ ತುಕಾರಾಮ ಆಗಿದ್ದೆ. ಈಗ ಚಿದಂಬರ ಆಗಿ ಬಂದಿ ರಾಜಾರಾಮ ಆಗಿ ಬಂದಿದ್ದೇನಪ್ಪ. ದೇವಿಯನ್ನು ಕೊಂಡಾಡು ಅಂತ ಹೇಳ್ತಾ ಇದೆಯಲ್ಲ, ಏನ್ ನಿನ್ನ ವಿಚಾರ ಅಂತ ತಿಳ್ಕೊಂಡು ಹೇಳಿದಾಗ, ಹೌದಾ ನಿನ್ನ ವಿಚಾರ ಖರೆ ಅದ. ಆದ್ರೆ ಒಂದು ಮಾತದ, ಏನ್ ತಿಳ್ಕೊಂಡ್ಮೇಲೆ ನಾನು ಗುರು ಇದ್ದೇನೆ ಶಿಷ್ಯ ಇದೆ ಅಂತಕ್ಕಂಥ ಮಾತನ್ನು ಒಪ್ತೀಯ? ಹೌದು. ಸರ್ವಸ್ವತು ಮಾತಾ ಪಿತಾ ಬಂಧು, ಮಾತಾ ಪಿತಾ ಮಾತಾ ಪಿತಾ ಸರ್ವಸ್ವತು ಮಾಧ ಸರ್ವಸ್ವ. ನಾವು ಯಾರು ಮನೆಗೆ ಮಹಾತ್ಮರು ಬಂದ್ರೆ ಹೇಳ್ತೀವಿ ಎಲ್ಲ ನಿಮ್ದೇ ಅದರಪ್ಪ ಅಂತ ಹೇಳ್ತೀವಿ. ಏನೋ ಒಂದು ಮನೆಯೊಳಗೆ ಆಕಸ್ಮಿಕ ಒಂದು ಕಲರ್ ಕಿಳಿ ನಾ ತಗೊಂಡು ಹೋಗಲೇ ಭಾಳ ಚಲೋ ಅಂದ್ರೆ ಎಲ್ಲ ಗುರುಗಳೇ ನಿಮ್ಗೆ ಹಂಗೆ ಹೇಳ್ತೀವಿ. ಈ ಪ್ರಕಾರವಾಗಿ ನಾವು ಹೇಳೋ ಮಾತು. ಆ ರಾಜಾರ ಮಹಾರಾಜ ಹಾಗಾಗ ಸರ್ವಸ್ವ ನಂದು ಅಂತಕ್ಕಂಥದ್ದೇನೆಲ್ಲ ನಿಂದದ. ಒಂದ್ಸರಿ ಒಂದಾದ ಮಹಾರಾಜರ ಘಟನೆ ಬರ್ತದೆ. ಒಬ್ಬ ರಾಮದಾಸಿ ಅಂತ ಒಬ್ಬ ಬಂದ ಭಕ್ತ ಬಂದ, ಅಪ್ಪ ಇವತ್ತು ರಾಮ ಜಯಂತಿ ಅದ, ಅದಕ್ಕೋಸ್ಕರ ನಿಮ್ಮ ಮನೆ ಎಲ್ಲ ತಿರುಗಾಡ್ತಾ ಇದ್ದೇನೆ. ಇಷ್ಟೆಲ್ಲ ಭಕ್ತರು ನಿಮ್ಮ ಜೋಳಿಗೆ ಏನಾದ್ರು ಹಾಕ್ತಾರೆ, ಯಾರು ಶ್ರೇಷ್ಠ ಭಕ್ತರಿದ್ದಾರೆ ಎಂಬುದನ್ನು ತೋರಿಸ್ತಾ ಇದ್ದೀರಾ? ಆಯ್ತಪ್ಪ ಬಾ ಅಂತ ನನ್ನಿಂದ ಬಾ ಅಂತ ಹೇಳ್ತಾ ಇದ್ದಾರೆ. ಶ್ರೀಮತಿ ರಾಘವ ರಾಜ ರಾಮ ಕೃಷ್ಣ ಪಾವನ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಮಾಡ್ಕೊತ ಹೊರಟು. ಒಂದು ಮನೆಯೊಳಗೆ 10 ರೂಪಾಯಿ ಹಾಕಿರು, ಒಂದು ಮನೆಯೊಳಗೆ 100 ರೂಪಾಯಿ ಹಾಕಿರು, ಮತ್ತೊಂದು ಮನೆಯೊಳಗೆ ಮತ್ತೊಂದಿಷ್ಟು ಹಾಕಿರು. ಆವಾಗ ನಾನು ಹೇಳ್ತಾನೆ, ಅಪ್ಪ ಹಂಗಾರೆ 100 ರೂಪಾಯಿ ಹಾಕಿದವ ಭಾಳ ಹಾಕಿದಂಗೆ ಆಯ್ತು. ಯಾಕಂದ್ರೆ ಅವಾಗಿನ ಕಾಲದ 100 ಭಾಳ. ಹಂಗಾರೆ ನೀನು ಇವ್ರು ಶ್ರೇಷ್ಠ ಬರ್ತಿದ್ದಾನೆ, ಹೆಂಗಿಲ್ಲ ಬಾ ನನ್ನ ಹಿಂದೆ ಬಾ, ನೀನು ನೋಡ್ಕೋತ ನಾ ಏನು ಮಾಡ್ತೀನಿ, ಯಾರು ಭಕ್ತ ಅಂತ ನಾ ಮುಂದೆ ನಿಂಗೆ ಹೇಳ್ತೇನೆ ಅಂತಕ್ಕಂಥ ಜಾತಕಂತಾದ್ರು ಬಂದು ಮಹಾರಾಜರು ಅದು ಮಾಡಿ ನಾವು ತೀರಕ್ಕೆ ಬಂದರು, ಹತ್ತಿರ ಬಂದರು, ಹತ್ತಿರ ಬಂದರು. ಬಂದು ಅದಕ್ಕೊಬ್ಬ ರಾಮದಾಸ್ ಇದ್ದ. ಆಮೇಲೆ ರಾಮದಾಸ್ ಏನು ಮಾಡ್ತಿದ್ದ, ಮನೆ ತನ್ನ ಒಂದು ಉಪಚಾರಕ್ಕಾಗಿ 5 ಮನೆ ಹಿಟ್ಟಿನ ಭಿಕ್ಷೆ ಮಾಡ್ತಾ ಇದ್ದ. ಆ ಹಿಟ್ಟಿನ ಭಿಕ್ಷೆ ತೆಗೆದುಕೊಂಡು ಬಂದು ಮನೆಗೆ ಬಂದು 3 ಭಾಗ ಮಾಡ್ತಾ ಇದ್ದ. 3 ಭಾಗದಲ್ಲಿ 1 ಭಾಗವನ್ನು ಬಂದಂಥ ಯಾರಾದರೂ ಅತಿಥಿಗಳು ಬಂದರೆ ಅವ್ರಿಗೆ ಕೊಡ್ತಾ ಇದ್ದ. 1
ಒಂದು ಭಾಗವನ್ನು ತೆಗೆದಿಟ್ಟಿದ್ದ, ಮತ್ತೆ ಯಾರಾದ್ರೂ ಬಂದ್ರೆ ಇರ್ಲಿ ಅಂತ ಹೇಳಿ ಒಂದು ಭಾಗವನ್ನ ನೀರು ಹಾಕೊಂಡು ಕುಡಿದು ಘಟ ನೀರು ಹಾಕೊಂಡು ಹಿಟ್ಟು ನೀರು ಕುಡಿದು ಮತ್ತೆ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ಅಂತಿದ್ದ. ಆವಾಗ ಗುಂಧಾವಲ್ಕರ್ ಮಹಾರಾಜರು ಅವನು ನನಗೆ ಬಂದರು, ಭವತಿ ಭಿಕ್ಷಾಂದೇ ಅಂತ ತಗೊಂಡು ಬಂದಿದ್ದಾರೆ. ಆ ಮಹಾನ್ ಭಾವ ತಾನು ಇನ್ನೇನು ನೀರು ಹಾಕೋಬೇಕಂದ್ರೂ ಬಂದ್ರಲ್ಲ ಮಹಾರಾಜರು. ಬಹಳ ಸಂತೋಷ ಆತ ಅವನಿಗೆ. ತಂದ ಪಾಲಿಂದು ಮತ್ತೆ ಮರುದಿವ್ಸ ಬಂದೋರಿ ಪಾಲಿಂದು ಮತ್ತೊಂದು ಪಾಲಿಂದ ಏನಿತ್ತು 3 ಪಾಲುಗಳನ್ನು ಸೇರಿಸಿ ಹಿಟ್ಟನ್ನ ಅವರ ಜೋಳಿಗೆಗೆ ಹಾಕಿ ತಾನು ರಾಮ 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 ಅನ್ಕೋತ ಕೂತ್ಕೊಂಡ. ನೋಡಪ್ಪ, ಇವನಿಗೆ ನಾಳೆ ಚಿಂತೆ ಇಲ್ಲ, ನಿನ್ನೆ ಚಿಂತೆ ಇಲ್ಲ, ಇವತ್ತೇ ಚಿಂತೆ ಇಲ್ಲ, ಈಗಿನ ಚಿಂತೆ ಇಲ್ಲ, ಇವನು ಮಾತ್ರ ಶ್ರೇಷ್ಠ ಭಕ್ತಿ ಇದ್ದಾನೆ ಅಂತಕ್ಕಂಥ ಅದನ್ನ ಗೋಂಧಾವಲ್ಕರ್ ಮಹಾರಾಜರು ಆಯಾ ಶಿಷ್ಯನಿಗೆ ಹೇಳಿದರು. ಹಾಗೆ ಸರ್ವಸ್ವತು ಮಾಧಾ ಮಾತಾ ಪಿತಾ ಬಂಧು ಸರ್ವಸ್ವ ಅಂತಕ್ಕಂಥದ್ದೇ ನಂದು ಅಂತಕ್ಕಂಥದ್ದೆಲ್ಲವೂ ನಿವಾಸಿಬಿಟ್ಟಿದೆ. ನಾನು ನೀನೇ ಸರ್ವಸ್ವ ಅಂತಕೊಂಡು ಹೇಳ್ತಕ್ಕಂಥವರಾಗಿದ್ದಾನೆ. ಉಪಾಸ್ಯ ದೈವತ್ ಕುಲಸ್ವಾಮಿ ಗುರು, ಉಪಾಸನೆ ನಾನು ಮಾಡ್ತಾ ಇದ್ದೀನಲ್ಲ, ನನ್ನ ಕುಲದೇವರು, ನನ್ನ ಪ್ರತಿಯೊಬ್ಬ ದೇವರೆಲ್ಲವೂ ನೀನೇ. ಯಾವಾಗ ಸದ್ಗುರು ನಮ್ಮ ಪಾಲ್ಗೆ ಭಾಗೋದಯ ಆಯ್ತು ಅಂದಿನಿಂದ ಎಲ್ಲಾ ದೇವತೆಗಳನ್ನ ಆ ಸದ್ಗುರುವಿನ ಶ್ರೀಪಾದದಲ್ಲೇ ನಾವು ಕಾಣ್ತೇವೆ. ಸದ್ಗುರು ಶ್ರೀರಕ್ಷೆ ಇದ್ದರೆ ಕಾಮಧೇನು ಕಲ್ಪತರುಗಳು ಎಲ್ಲ ದೇವತೆಗಳು ಅವನ ಶ್ರೀ ಚರಣದಲ್ಲೇ ಕಾಣ್ತವೆ. ಹಾಗಾಗಿ ಆ ರಾಜಾರಾಮರು ಹೇಳ್ತಕ್ಕಂಥವರೆಲ್ಲ ಸರ್ವಸ್ವ ನೀ ಇದೆಯಪ್ಪ. ಅಂತರಿತ ಸಾಕ್ಷಿ ಜಾಣಸಿ ವಿಚಾರ ಕಾಯ ಪರಿಹಾರ ಬೋಲ ಅಂತರಂಗದಲ್ಲಿ ನಿನ್ನನ್ನು ನಂಬಿದ್ದು ಖರೆ ಆಗಿದ್ರೆ ಭಗವಂತ ಈ ದೇಹಕ್ಕೆ ಶಾಶ್ವತವಾದಂತಹದ್ದು ಮುಕ್ತಿಯನ್ನು ಕೊಡು ಅಂತ ತಿಳ್ಕೊಂಡ್ರೆ ರಾಜಾರಾಮರ ಕೇಳ್ತಾ ದಾಸಮನೆ ಮಾಛೆ ಗುಹಾಗೆ ನಿಜ ಗುಹ್ಯ ಸರ್ವತ್ರ ಜಠಾವೆ ಮಾಯ ದಾಸಮನೆ ಮಾಛೆ ಗುಹಾಚೆ ನಿಜ ಗುಹ್ಯ. ಏನು ಅಧ್ಯಾತ್ಮ ವಿಷಯದೊಳಗ ಗಹನವಾಗಿರ್ತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆ ಯಾವ ಭಕ್ತಿ ಅದನ್ನು ಆ ಭಕ್ತಿ ನಿನ್ನಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯದ, ಜಗತ್ತಿನಲ್ಲಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ನೀನು ಗುರುನು ಹೌದು, ಸರ್ವಸ್ವನು ಹೌದು, ನಿನ್ನ ಇಚ್ಛೆಯಿಂದ ಹೇಳು, ನಿನ್ನ ಆಜ್ಞೆಯಿಂದ ಹೇಳು, ನಾನು ಮಾಡ್ತೀನಿ ಅಂತಕ್ಕಂಥ ಆ ಭಾವವನ್ನು ವ್ಯಕ್ತಪಡಿಸಿದಾಗ ನಾನು ಹೇಳ್ತಾ ಇದ್ದೇನೆ, ಇದರಿಂದ ವಾಪಸ್ ಹೋಗು, ಆ ಕಡವಿಶ್ವಾಪುರದಲ್ಲಿ ಗೊಂದ ಹಾಕು ಅಂತ ಹೇಳ್ತಕ್ಕಂಥರಾಗಿದ್ದಾರೆ. ಅಪ್ಪ, ನನ್ನೊಂದು ವಿನಂತಿ ನೀನು ಮಾನ್ಯ ಮಾಡ್ತೀಯಾ ಅಂತ ರಾಜಾರಾಮ್ ಮಹಾರಾಜ ಚಿದಂಬರೇಶ ಕೇಳ್ತಾರೆ. ಏನಪ್ಪ ನಿನ್ನ ವಿನಂತಿ? ನಾನು ಅಲ್ಲಿ ಗೊಂದಲ ಹಾಕುವಾಗ ನೀನು ಚಿದಂಬರಿಯಾಗಿ ಯಾವ ತುಳಜಾಬಾಯಿ ಮಾತೆಯಾಗಿ ಆ ಯಾವ ನಾನು ಮಾಡೋ ಮಹೋತ್ಸವ ನೀನು ಮಹೋತ್ಸವ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥವ್ರು ಆಗಿದ್ದಾರೆ. ಅಲ್ಲೋ ರಾಜಾರಾಮ, ನೀನು ಬಹಳ ಹುಮ್ಮ ಇದೆಯಪ್ಪ. ಯಾಕಂದ್ರೆ ಇದು ಕಲಿಯುಗ ಆದ್ರೆ ನಾನು ಚಿದಂಬರ ಅವತಾರ ತಾಳನಿ ದೇವಿ ಆಗುವಂತೆಯಲ್ಲ ನೀನು. ಆಯ್ತು, ಭಕ್ತ ವತ್ಸಲ ಭಗವಾನ ದಿಗಂಬರ, ಭಕ್ತ ವತ್ಸಲ ಭಗವಾನ ಭಕ್ತರ ವಿನಂತಿಯನ್ನು ಕಡೆಗಾಣಿಸಲಿಕ್ಕೆ ಆಗೋದೇ ಇಲ್ಲ. ಅದೇ ಪ್ರಸಂಗ ನಮಗೆ ನಿನ್ನೆ ಬಂದಿದ್ದು. ನಿನ್ನೆ ಬಂದಂತಹ ಹಿರೇಕೆಯರ ಆಮಂತ್ರಣವನ್ನು ವಿದ್ಯಾಧೀಶ ಗುರುಗಳು ನಮಗೆ ಮೀರಿ ಆ ಭಕ್ತರ ಭಕ್ತಿ ಪಾಶ ಅಂತಕ್ಕಂಥ ಹೇಳ್ಕೊಂಡು ಹೋದ ಮೇಲೆ
ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಭಕ್ತಿಯ ಒಂದು ಹಂತವನ್ನ ತಿಳ್ಕೊಳ್ಳಿಕ್ಕೆ ಯಾರು ಸಾಧ್ಯವೇ ಆಗೋದಿಲ್ಲ, ಆ ಭಗವಂತನ ಮಾತ್ರ ಸಾಧ್ಯ ಆಗ್ತದೆ. ಭಕ್ತಿಚ ಅಂತ ಪಾಹುನಿಯ ಧಾವತು. ಅವ್ರು ಹೇಳಿದ್ರು, ನೋಡ್ರಿ ನೀವು ಬಂದ್ರೆ ಬಿಡ್ರಿ, ಬಿಡ್ರಿ, ನಿಮ್ ಹೆಸರು ಅಂತ ಹಾಕ್ಸೀವಿ, ಏನ್ ಮಾಡ್ತೀರ ಮಾಡ್ರಿ ಅಂತ ಕೂತ್ಕೊಂಡ್ರು. ಏನ್ ಮಾಡ್ಲಿಕ್ಕೆ ಆಗಲ್ಲ. ಆಯ್ತಪ್ಪ ನಿಮ್ಮಲ್ಲಿ ಬರ್ತೀನಿ, ಒಂದು ಶಂಕರ್ ಮಾಡಿ ವಿದ್ಯಾರ್ಥಿ ಹೇಳ್ಬೋದು ಅಂತ ಹೇಳ್ಕೋಬಾರ್ದು. ಹಂಗೆ ಈ ಭಕ್ತಿ ವಿಷಯದಲ್ಲಿ ಬಹಳ ಸೂಕ್ಷ್ಮ ವಿಷಯ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಂಗೆ ರಾಜಾರಾಮ್ ಮಹಾರಾಜರು, ನೀನು ವಿಠ್ಠಾಬಾಯಿ ಆಗು, ನೀನು ತುಳಜಾಬಾಯಿ ಆಗು, ನಿನ್ನ ನಾನು ಕೊಂಡಾಡ್ತೇನೆ, ನಿನ್ನ ಗೊಂದಲ ಹಾಕ್ತೇನೆ, ಬೆಳತಂಕ ಹಾಕ್ತೇನೆ, ಏನ್ ಚಿಂತೆ ಮಾಡಂಗಿಲ್ಲ ಅಂತ ಹೇಳಿದಾಗ ಚಿದಂಬರ ಮಹಾರಾಜರು ಒಪ್ಕೋಬೇಕಲ್ಲ, ಅನಿವಾರ್ಯ. ಭಗವಂತ ಭಕ್ತರ ಕೈವಾರ ಇದ್ದಾನೆ. ಭಕ್ತಿ ಚಾಂತ ಪಾಹುನ್ಯ ಧಾವತು. ಆದ್ರೆ ಭಕ್ತರ ಕೈವಾರ ಇದ್ದಾನೆ ಖರೆ, ಆ ಭಕ್ತರ ಭಕ್ತಿಯ ಅಂತ ಮಟ್ಟವನ್ನ, ಉಚ್ಚ ಮಟ್ಟವನ್ನ, ಕೊನೆಯ ಮಟ್ಟವನ್ನ, ಅರ್ಥಾತ್ ಪ್ರಾಣಾತ್ಮಿಕವಾದ ವಿಷಯವನ್ನ, ಅರ್ಥಾತ್ ಆ ಪ್ರಾಣಾರ್ಪಣೆ ಮಾಡ್ತಕ್ಕಂಥ ಯಾರಲ್ಲಿ ಭಾವನೆ ಅಂತಕ್ಕಂಥ ಅದಿರ್ತದೋ ಅವನಿಗೆ ಭಗವಂತ ಕೈವಾರ್ಯ ಆಗ್ತಾನೆ. ಅಂಗೈನೆಲ್ಲಿಯಂತೆ ಆ ಭಕ್ತರು ಎಲ್ಲಿದ್ದಾರೆ ಅಲ್ಲಿ ಇರ್ತಾನೆ. ಅದಕ್ಕೋಸ್ಕರವಾಗಿ ಸಂತ ರಾಜಾರಾಮ್ ಮಹಾರಾಜರು ಕಡವಿ ಶಿವಾಪುರಕ್ಕೆ ವಾಪಸ್ ಹೊರಟು. ಒಂದು ದಿವಸನೂ ದಿಂಡಿ ಮುಂದೆ ಪಾದ ಇಟ್ಟವ್ರು ಹಿಂದೆ ಇಟ್ಟಿದ್ದಿಲ್ಲ ಅವರು. ಇವತ್ತಿನ ದಿವಸ ಇಡಬೇಕಾದದ್ದು. ಯಾಕಂದ್ರೆ ಭಕ್ತರ ಮನಸ್ಸನ್ನ ಯಾವ ಕಾಲಕ್ಕೂ ಭಗವಂತ ಪ್ರಫುಲ್ಲವಾಗಿರ್ತಕ್ಕಂಥವನಾಗಿದ್ದಾರೆ. ಅರ್ಥಾತ್ ಆ ಭಗವಂತನೇ, ಭಕ್ತರೇ ಅವನ ಜೀವದ ಜೀವ. ಭಕ್ತರು ಎಲ್ಲಿ ಕರೀತಾರೋ ಅಲ್ಲಿ ಭಗವಂತ ಬರ್ಲಿಕ್ಕೇ ಬೇಕು. ಆ ಪ್ರಕಾರವಾಗಿ ಕಡಿಮೆ ಶಿವಾಪುರಕ್ಕೆ ರಾಜಾರಾಮ್ ಮಹಾರಾಜರು ಬಂದು ಅವ್ರ ಮನೆ ಭಾಗದೊಳಗೆ ನಿಂತ್ಕೊಂಡ್ರು, ಕುಲಕರ್ಣಿಯವ್ರ ಮನೆ ಭಾಗದೊಳಗೆ ನಿಂತ್ಕೊಂಡ್ರು. ಅವ್ರ ನಿವಾಸಿ ಭಕ್ತಾಭಿಮಾನಿ ಇವರಿಗೆ ಸ್ವಾಮಿನ ಬಂದಂಗ ಭಕ್ತರ ಮುಖದಲ್ಲಿ ಸ್ವಾಮಿ ಕಾಣ್ತಕ್ಕಂಥವರಾಗಿದ್ದಾರೆ ಕಡಿಮೆ ಶಿವಾಪುರದ ಭಕ್ತರಲ್ಲ. ಸ್ವಾಮಿ ಬಂದ ಕುಣಿಯುತ್ತ ನಮ್ಮನಿಗೆ ಹಾದಿ ಹಸನ ಮಾಡುವೆ 8 ದಿಕ್ಕಿಗೆ, 6 ಹಳದಿ ಹಾಸುವೆ ಬಾಗಿಲಿಗೆ, 9 ಬಾಗಿಲು ಆ ಮನಿಗೆ. ಸ್ವಾಮಿ ಬಂದ ಸಂತರ ಸಂಘದೊಳಗೆ, ತಾಳ ತಂಬೂರಿನಾದ ಮನಿಯೊಳಗೆ. ವೀಣಾ ಮೃದಂಗ ಜಯಂಕಾರ ಮಾಡ್ತಾ ರಾಜಾರಾಮ್ ಮಹಾರಾಜರು ಧಾವಿಸ್ತಕ್ಕಂಥವರಾಗಿದ್ದಾರೆ ಶಿವಾಪುರದ ಮನೆಯಲ್ಲಿ. ಅಲ್ಲಿ ಕನಕದ ಮೂರ್ತಿಯನ್ನು ಮಾಡಿ ಆ ದೇವಿಯನ್ನು ಸ್ಥಾಪನೆ ಮಾಡಿದ್ದಾರೆ. ತುಳಜಾಬಾಯಿಯ ಗೊಂದಲ ಹಾಕಬೇಕು ಅಂತ ತಿಳ್ಕೊಂಡ್ರೆ ಪಾಪ ಎಲ್ಲವನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಗೊಂದಲಿಗೆ ಬಂದಿಲ್ಲ. ರಾಜಾರಾಮ್ ಮಹಾರಾಜರು ಬಂದು ಬಹಳ ಸಂತೋಷ ಆಯ್ತು. ರಾಜಾರಾಮ್ ಮಹಾರಾಜ್ ಸದಾ ಚಿದಂಬರ ಸ್ವರೂಪರೇ. ಯಾಕಂದ್ರೆ ಜನ್ಮಾಂತರಗಳಲ್ಲಿ ಚಿದಂಬರ ಜೊತೆಗೆ ಅವತಾರ ಮಾಡಿ ಬಂದಂತಹ ಮಹನೀಯರು. ಮತ್ತೆ ಈ ಜನ್ಮದಲ್ಲಿ ಚಿದಂಬರ ಅವರಿಗೆ ಪ್ರಥಮತಃ ಭೇಟಿಯಾದಾಗಲೇ ಅವರಿಗೆ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ರಾಜಾರಾಮ್ ಇದ್ದಾನೆ ಅಲ್ಲಿ ಚಿದಂಬರ ಇದ್ದಾನೆ, ಎಲ್ಲಿ ಚಿದಂಬರ ಇದ್ದಾನೆ ರಾಜಾರಾಮ್ ಮತ್ತು ಚಿದಂಬರ ಒಂದು ನಾಣದ 2 ಬದಿಗಳಿದ್ದಾರೆ. ಅರ್ಥಾತ್ ದೇವ ಭಕ್ತ ಪಣ ಐಕ್ಯ ಜ್ಯೋತಿ. ದೇವರು ಮತ್ತು ಭಕ್ತರು ಅಂತಕ್ಕಂಥ ಪಣ ಅಂತಕ್ಕಂಥದ್ದು ಅಲ್ಲಿ ಅದ್ವೈತ ಸಿದ್ಧಾಂತ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಅರ್ಥಾತ್ ರಾಜಾರಾಮ್ ಗುರು ಮಹಾರಾಜರು ಆ ಮಟ್ಟದ ಭಕ್ತರೇ ಆಗಿದ್ರು. ಆ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರು ಆಮಿ ಗೋಂಧಳಿ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ದೇವಿಯಲ್ಲಿ ಮುಹೂರ್ತ ಮಾಡಿದರೆ ಮಂಟಪದಲ್ಲಿ ಸಂತ ರಾಜಾರಾಮ್ ಮಹಾರಾಜರು ಚಿದಂಬರನ್ನ ಅಲ್ಲಿ ದೇವಿಯಾಗಿ ಕೂಡಿಸಿಕೊಂಡಿದ್ದಾರೆ. ಚಿದಂಬರ ಅಲ್ಲಿ ಸೂಕ್ಷ್ಮ ರೂಪದಿಂದ ಚೈತನ್ಯ ರೂಪದಿಂದ ಬಂದಾಗ ದೇವಿ ಮಂಟಪದಲ್ಲಿ ಕೆಳಗೆ ಬರ್ತಾಳೆ. ಬಂದು ಮಹಾಸ್ವಾಮಿ ನಮಸ್ಕಾರ ಮಾಡುವಾಗ ದೇವಿಯನ್ನು ಮಹಾಸ್ವಾಮಿ ಎತ್ತಿ ಹೇಳ್ತಾರೆ, ಅವಾ ನಿನ್ನ ಹೊರತು ಮಾಡು, ನಿನ್ನ ಸಂಗಡ ನಾನೇ ಇರ್ತೀನಿ ಅಂತಕ್ಕಂಥ ಭಾವನೆ ಸ್ಪಷ್ಟತಕ್ಕಂಥವರಾಗಿದ್ದಾರೆ. ಆ ದೇವಿ ಮತ್ತು ದೈವತ್ವ ಇರ್ತಕ್ಕಂಥ ಚಿದಂಬರರು ಅಲ್ಲಿ 2 ಅವತಾರದಲ್ಲಿ ಕಾಣ್ತಕ್ಕಂಥವರಾಗಿದ್ದಾರೆ. ಚಿದಂಬರ ದೇವಿ ಆಗ್ತಾ ಇದ್ದಾಳೆ, ಒಂದ್ಸರಿ ದೇವಿ ಚಿದಂಬರ ಆಗ್ತಕ್ಕಂಥವಳಾಗಿದ್ದಾಳೆ.
ಈ ಪ್ರಕಾರವಾಗಿ ಗೊಂದಲ ಬೆಳತಂಕ ನಡೀತಕ್ಕಂತಹದ್ದಾಗಿದೆ. आमचे घालावा गोंधळ वासुदेव हरिनाम सांभाळ धापाचे त्याला देव तुमच्या गोंधळ आला येऊ. काम क्रोध बकरा मारा पूजा रखमा हिच्यावर. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವನ್ನು ನಾವು ನಿನಗೆ ಸಮರ್ಪಣೆ ಮಾಡಿದ್ರೆ ತಾಮಸಿ ಬುದ್ಧಿ ಬೆಳೆದಂತಹ ಮನೆಯಲ್ಲಿ ಏನ್ ಮಾಡ್ತಾರೆ, ಕುರಿಯನ್ನು ನಿನಗೆ ಬಲಿಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ, ಮತ್ತೆ ಪ್ರಾಣಿಗಳ ಬಲಿಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆ ಪ್ರಕಾರವಾಗಿ ಕಾಮ ಕ್ರೋಧ ಲೋಭ ಅಂತಕ್ಕಂಥ ನಮ್ಮಲ್ಲೇ ಪ್ರಾಣಿ ಸ್ವರೂಪಕ್ಕಂಥ ದುಷ್ಟ ಶಕ್ತಿಗಳು ಅಂತಕ್ಕಂಥವ ಅಮ್ಮ ನೀನು ಇವೆಲ್ಲವನ್ನು ಧ್ವಂಸ ಮಾಡುವಂತೆ ಕೊಂಡ್ರಿ ಆ ಮಹಾಸ್ವಾಮಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ. ಅನಾದಿ ಅಂಬಿಕಾ ಭಗವತಿ ಬಹುದ ಪರಡಿ घेऊन ಹಾಕಿ ಅನಾದಿಯಿಂದ ನಿಂತಹ ಮಹನೀಯರಿದ್ದೀರಿ. ನೀನು ಪರಡಿ ಅಂತ ಏನ್ ಹಿಡ್ಕೊಂಡಿದ್ದೆ ಅದು ಬೋಧನೆ ಮಾಡ್ತಕ್ಕಂಥದ್ದು ಪರಡಿ, ಅದ ಭಿಕ್ಷಾ ಬೇಡ್ತಕ್ಕಂತಹ ಪರಡಿ ಅಲ್ಲ. ಬಹುದ ಪರಡಿ घेऊन ಹಾಕಿ ಹೋದ ಜ್ಞಾನಾಚಾಪ ಜಳತಿ ಏನ್ ಗ್ರಂಥದ ಏನು ಜ್ಞಾನ ಅದ ಅದನ್ನು ಸುಡು ನಿನ್ ಮುಂದೆ. ಯಾಕಂದ್ರೆ ಉದೋ ಉದೋ ಎಂಬುದಾಗಿ ಮಹಾನ್ ಭಾವದಲ್ಲಿ ಭಕ್ತಿಯಿಂದ ಕರೆದಾಗ ನೀನು ಇದ್ದರಿಂದ ಬಂದಲ್ಲಿ ಮಹೋತ್ ಮಾಡ್ತಾ ಇದೆಯಮ್ಮ ಅಂತ ಹೇಳಿ ಆ ಮಹನೀಯರನ್ನು ಕೊಂಡಾಡ್ತಕ್ಕಂಥವರಾಗಿದ್ದಾರೆ. ಚಿದಂಬರ ಮಹಾರಾಜರು ದೇವಿಯಾಗಿ ಕುತ್ಕೊಂಡಿದ್ದಾರೆ. ಅಲ್ಲಿ ಅರಿಶಿನ ಕುಂಕುಮ ಬಳೆ ಮತ್ತು ಸೀರೆ ಹಸಿರು ಕುಪ್ಪಸ ಇಟ್ಟುಕೊಂಡು ಚಿದಂಬರಿ ಆಗಿದ್ದಾರೆ. ಚಿದಂಬರಿ ಮಾತೆ ಜಗತ್ತಿಗೆ ಅನುಗ್ರಹ ಮಾಡ್ತಕ್ಕಂತಹ ಮಾತೆ ಆಗಿದ್ದಾಳೆ. ಅನಾದಿ ಅಂಬಿಕಾ ಭಗವತಿ ಅನಾದಿ ಅಂಬಿಕಾ ಭಗವತಿ ಅನಾದಿ ಅಂಬಿಕಾ ಭಗವತಿ ಚಿದಂಬರ ಮಹಾರಾಜರು ಬೆಳಕಲ್ಲಿ ಬಂದಪ್ಪ, ರಾಜಾರಾಮ ನನ್ನ ಕೈ ಬಿಡು, ಯಾಕಂದ್ರೆ ನಾನು ಈ ಚಿದಂಬರ ಅವತಾರದಲ್ಲಿದ್ದೇನೆ, ಹಾಗಾಗಿ ದೇವಿಯಾಗಿ ಬಹಳ ತಕ್ಕ ಕೂಡ್ಲಿಕ್ಕೆ ಬರಂಗಿಲ್ಲ. ಆದಷ್ಟು ನಿನ್ನೇನೆ ಸಾಲ ಕೇಳ್ಕೊಂಡ್ಬಿಡು, ಯಾಕೆ ಸುಮ್ಮನೆ ಬಹಳ ತನಕ ನಾನು ಪೀಡಿಸ್ತೀರಿ ಅಂತಕೊಂಡು ಕೇಳಿದಾಗ, ಅಪ್ಪ ಭಗವಂತ ನಿನ್ನನ್ನು ನಾನು ಇಷ್ಟು ಕೇಳ್ತಾ ಇದ್ದೇನೆ, ಯಾವ ಭಕ್ತರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಯಾವ ಭಕ್ತರ ದೇವಿಯಾಗಿ ಕುಲದೇವಿಯಾಗಿ ಗೊಂದಲ ಹಾಕ್ತಕ್ಕಂಥ ದೇವಿ ತುಳಜಾಬಾಯಿ ಇದ್ದಾಳೆ, ಅವಳ ಕಾರುಣ್ಯವನ್ನು ಪರಿಪೂರ್ಣವಾಗಿ ಕೊಡ್ಬೇಕಪ್ಪ ಸ್ವಾಮಿ. ಏ माझी आई ಚಿದಂಬರೆ ವಿಠಾಬಾಯಿ,
ಅಮ್ಮ ನೀನು ಚಿದಂಬರ ವಿಠಾಬಾಯಿಗೆ ಮಹೋತ್ ಮಾಡಿದ್ದೀಯಾ, ಇಷ್ಟೆಲ್ಲ ಜನರು ವಾಟಪಾಹತ ನಿಶಿದಿನಿ ದಾವಿ ಅವತಾರ ಕರುಣಿ, ಇಷ್ಟೆಲ್ಲ ಭಕ್ತರು ನೀನು ಅವತಾರ ಮಾಡಿ ನೀನು ಬಂದಿದೆ ಅಂತಕ್ಕಂತಹ ಭಾವ ಇಟ್ಟುಕೊಂಡು ನಿನ್ನನ್ನು ಕಾಯ್ತಾ ಕುತ್ಕೊಂಡಿದ್ದಾರೆ. ವಾಟಪಾಹತ ನಿಶಿದಿನಿ ದಾವಿ ಅವತಾರ ಕರುಣಿ, ದಾಸಮಣೆ ಸರ್ವಗತ, ನೀನೆಲ್ಲರ ಮನೋಬಯಕೆಯನ್ನು ಪೂರ್ತಿ ಮಾಡು. ಈ ಪ್ರಕಾರವಾಗಿ ಮಹಾಸ್ವಾಮಿ ಕೇಳ್ತಕ್ಕಂಥವ್ರ ಆಯ್ತು ರಾಜಾರಾಮ, ಇವ್ರಿಗೆ ಹೇಳ್ಬಿಡು, ಎಲ್ಲರಿಗಿಂತ ಕೃಪಾಶೀರ್ವಾದ ಆತು ಅಂತ ಹೇಳ್ಬಿಡು ಅಂತಕೊಂಡು ಹೇಳಿದಾಗ ಆಯ್ತು. ಮತ್ತೆ ಅವರು ದರ್ಶನ ಕೊಡಲಿಲ್ಲ, ಬರೀ ನಮಷ್ಟ ನೀವು ಕೊಟ್ರೆ ಹೆಂಗ, ಬರೀ ಗುಪ್ತವಾಗಿ ಮಹಾಸ್ವಾಮಿ ರಾಜಾರಾಮ್ ಮಹಾರಾಜ್ ಪರಮಾಂಸ ಶಕ್ತಿಯಿಂದ ಮಾತಾಡ್ತಾ ಇದ್ರು. ಆದ್ರೆ ರಾಜಾರಾಮ್ ಮಹಾರಾಜ್ ಹೇಳಿದ್ರು, ಚಿದಂಬರ ನೀನ್ ಚಿದಂಬರಾಗಿ ಕೂತಿಯಲ್ಲ, ಅಂದ್ರೆ ಚಿದಂಬರಾಗಿ ಕೂತಿದ್ದ ದರ್ಶನ ಕೊಡು, ಈಗ ಚಿದಂಬರಾಗಿ ದರ್ಶನ ಕೊಡು ಅಂತ ತಿಳ್ಕೊಂಡು ಶ್ರೀಪತಿ ಕುಂಡಿ ಧರೋಣಿಯ ಭಗವಂತ ಆ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಯಾವ ರೀತಿಯಾಗಿ ಅವತಾರ ಮಾಡಿದ್ದನು, ಕೈಯಲ್ಲಿ ಕಲಶವನ್ನು ಅಕ್ಷಯ ಕಲಶವನ್ನು ಹಿಡ್ಕೊಂಡು ಶೋಭಾ ಪುಡೆ ಕೋವಿ ಅಂಗವಸ್ತ್ರ ಶೋಭಾದಾವಿ ಶುಭ್ರಚಿರಾಡೋಯಿವರಿ ಶುಭ್ರವಾದಂತಹ ವಿಭೂತಿ ಧಾರಣೆ ಮಾಡಿಕೊಂಡಂತಹ ಮಹನೀಯ ಅಲ್ಲಿ ಭಕ್ತರಿಗೋಸ್ಕರವಾಗಿ ದರ್ಶನವಿತ್ತು, ಅಂಬಾಬಾಯಿಯಾಗಿಯೂ ದರ್ಶನವಿತ್ತು. ಅಲ್ಲಿ ತಾನು ಉಟ್ಟುಕೊಂಡಂತಹ ಸೀರೆಗಳನ್ನ, ತಾನು ಉಟ್ಟುಕೊಂಡಂತಹ ಬಳೆಗಳನ್ನ, ಸೌಭಾಗ್ಯ ದ್ರವ್ಯಗಳನ್ನ ರಾಜಾರಾಮನಿಗೆ ಹೇಳ್ತಾರೆ, ಅಪ್ಪ ಈ ಮನೆಯವರಿಬ್ಬರು ಸದಾಕಾಲ ಇವರು ಮನೆಯಲ್ಲಿ ಶಾಶ್ವತವಾಗಿ ದೇವಿ ರಾಜಮಾನಗಳಾಗಿರ್ಲಿ, ಯಾರಿಗಾದ್ರೂ ತೊಂದರೆ ಆದರೆ, ಯಾರಿಗಾದ್ರೂ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಆದರೆ, ಯಾರಿಗಾದರೂ ಹೆರಿಗೆ ತೊಂದರೆ ಆದರೆ ಈ ಯಾವ ಸೀರೆ ಕುಪ್ಪಸಗಳನ್ನು ಅವರಿಗೆ ಹೊಚ್ಚಿದರೆ ಖಂಡಿತವಾಗಿ ಎಲ್ಲವೂ ನಿವಾರಣೆ ಆಗಪ್ಪ ಅಂತ ಆಶೀರ್ವಾದ ಮಾಡಿ ರಾಜಾರಾಮ್ ಮಹಾರಾಜನಿಗೆ ಪೂರ್ಣಾನುಗ್ರಹ ಅಂತಕ್ಕಂಥದ್ದನ್ನು ಮಾಡಪ್ಪ, ನಿನ್ನ ಮುಂದೆ ದಿಂಡಿಯನ್ನು ಮುಂದುವರಿಸು. ತುಜಿಯ ನಾಮ ಗೊಂದಲವನ್ನ ಕೋರೈಸಿಕೊಂಡು ರಾಜಾರಾಮ ಮಹಾರಾಜರು ಚಿದಂಬರ ನಾಮಘೋಷ ಮಾಡುತ್ತಾ ಚಿದಂಬರ ದಂಡೆಯನ್ನು ತೆಗೆದುಕೊಂಡು ಕಾಶಿ ರಾಮೇಶ್ವರ ಬದರಿ ಕೇದಾರ್ ಪಾಶುನಿ, ಕಾಶಿ ರಾಮೇಶ್ವರ ಬದರಿ ಕೇದಾರ್ ಎಲ್ಲ ಕಡೆಗೂ ಪಥಶ್ಚಲ ಮಾಡತಕ್ಕಂಥವರಾಗಿದ್ದಾರೆ. ಏನೋ ಒಂದು ಪುಣ್ಯ ಅಂತಕ್ಕಂಥದ್ದು ಕಾಶಿ ರಾಮೇಶ್ವರದಲ್ಲಿ ಬದರಿಯಲ್ಲಿ
ಬದರಿ ಕೇದಾರಲ್ಲಿ ಆಗಬೇಕಾಗಿದೆ. ಆದರೆ ಕಾಶಿ ರಾಮೇಶ್ವರ ತನಕ ನಮ್ಮ ದಿಂಡಿ ಅಂತೂ ಭಗವಂತ ಹೋಗಿ ಅಲ್ಲಿ ಅಖಂಡ ವೀಣಾ ಅಂತಕ್ಕಂಥ ಅದನ್ನು ಮಾಡಿಕೊಂಡು ಬಂದಿದ್ದಾನೆ. ವಿದ್ಯಾಧೀಶರು ಹೇಳಿ ಕಟ್ಟಿದ್ರು, ಬೆಳಗಿನ ಜಾವ ಸೌರಾಷ್ಟ್ರ ಸೋಮನಾಥಲ್ಲಿ ಮಾಡ್ಬೇಕಂತಿದೆಯಪ್ಪ ಅಂತ ತಿಳ್ಕೊಂಡು ಹೇಳಿ, ನೀವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರೋ ನಮಗೊಂದು ಭಾಗ್ಯ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿಪ್ಪ ಬರ್ತೀವಿ ಅಂದ್ಕೊಂಡು ಹೇಳಿದ್ವಿ, ಅವ್ರಿಗೆ ಹೇಳಿದ್ವಿ. ಈ ಪ್ರಕಾರವಾಗಿ ಎಲ್ಲೆಲ್ಲಿ ಆ ಭಗವಂತನ ಚಿಂತನೆ ಇದೆಯೋ ಅಲ್ಲಿ ಅವನು ಕೊಂಡಾಡ್ತಾನೆ, ಕರ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾ ಇನ್ನು ಮುಂದೆ ಆ ಕೀರ್ತನೆ ನಿರೂಪಣೆ ಇದೆ ಮತ್ತೊಬ್ಬ ಮನೆಯದ್ದು, ಅವ್ರದ್ದು ಆಗಬೇಕು ಅಂತಕ್ಕಂಥ ನಾವು ಇಟ್ಕೊಂಡು ಈ ಕೀರ್ತನೆಯನ್ನು ಆ ದೇವಿ ಬಂದ ಹಾಕುವಾಗ ಮಹಾಸ್ವಾಮಿ ಸುಧಾವನ್ನು ಹಾಕಿ ಆ ಮನೆ ಇಷ್ಟವನ್ನು ಪೂರೈಸಿ ಭಗವಂತ ಯಾವ ದೇವಿಯ ಆಖ್ಯಾನ ಸರ್ವರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಅಖಂಡವಾಗಿ ಆಗಲಿ ಅಂದುಕೊಂಡ್ರೆ ಪ್ರಾರ್ಥನೆ ಮಾಡ್ತಾ 12 ಮಾತ್ರ ಸದಗೂ ಶ್ರೀಚಂದ್ರ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೈ ಚಿದಂಬರಂ. ಜೈ ಚಿದಂಬರಂ. ಯೋಂತಃ ಪ್ರವಿಶ್ಯ ಮಮವಾತಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಂನ ಅನ್ಯಾಂಸ್ತಹಸ್ತಚರಣತ್ವಗಾದೀನ್ ಪ್ರಾಣಾಂ ನಮೋ ಭಗವತೆ ಪುರುಷಾಯ ತುಭ್ಯಂ. ವಕ್ತಾರಮಾಸಾದೇವಮೇವ ನಿತ್ಯ ಸರಸ್ವತೀ ಸ್ವಾರ್ಥ ಸಮನ್ವಿತಾಸೀತ್ ನಿರಸ್ತ ದುಸ್ತರ್ಕ ಕಲಂಕಪಂಕ ನಮಾಂತಂ ಶಂಕರಮರ್ಥಿತಂಗಿ ಸ್ವಾತ್ಮಾರಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಗುರುಗಳದು ಅನುಗ್ರಹ ಭಾಷಣ ಆಗಿದೆ. ಅವ್ರ ಮುಂದೆ ನನಗೆ ನಮ್ದೆಲ್ಲ ಏನಿಲ್ಲ. ಆದ್ರೂ ಗುರುಗಳೇ ಅರ್ಪಣೆ ಮಾಡಿದ್ರಿಂದ ಒಂದೆರಡು ಮಾತಾಡ್ಬೇಕು ಅಂತ ಅರ್ಪಣೆ ಮಾಡಿದ್ರಿಂದ ನನ್ಗೆ ಏನ್ ಗೊತ್ತೋ ಅದನ್ನ ಒಂದೆರಡು ಮಾತಾಡಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತು ಹೇಳ್ತಾರೆ. ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಕ್ಷತ್ವಂ ಮಹಾಪುರುಷ ಸಂಶಯ ಅಂತಂದ್ರೆ ಈ ಜಗತ್ತಿನಲ್ಲಿ 3 ವಿಚಾರಗಳು ತುಂಬಾ ದುರ್ಲಭವಾಗಿರುವಂತೆ. ಅದು ಯಾವ್ದ್ಯಾವ್ದು ಅಂತಂದ್ರೆ, ಒಂದು ಮನುಷ್ಯತ್ವ ಅಂತಂದ್ರೆ ಮನುಷ್ಯ ಜನ್ಮ. ಇನ್ನೊಂದು ಮೋಕ್ಷತ್ವ ಅಂದ್ರೆ ಮೋಕ್ಷದ ಇಚ್ಛೆ. ಮೋಕ್ಷ ಅಂತಂದ್ರೆ ಏನು ಅಂತಂದ್ರೆ ಆನಂದ ಸ್ವರೂಪ, ನಮ್ಮೆಲ್ಲರ ನಿಜ ಸ್ವರೂಪ, ಅದನ್ನೇ ಮೋಕ್ಷ ಅಂತ ಕರೀತಾರೆ. ಇನ್ನೊಂದು ಮಹಾಪುರುಷ ಸಂಶ್ರಯ ಅಂತ. ಮಹಾಪುರುಷರು ಯಾರು ಅಂತಂದ್ರೆ ಜ್ಞಾನಿಗಳು. ಯಾರು ಸ್ವತಃ ಜೀವನ್ಮುಕ್ತರು, ಬದುಕಿದ್ದಾಗಲೇ ಮುಕ್ತಿಯನ್ನು ಹೊಂದಿರ್ತಾರೋ ಅಂತ ಅವರು ಜ್ಞಾನಿಗಳು. ಅಂತಹವರನ್ನ ಮಹಾಪುರುಷ ಸಂಶ್ರಯ ಅಂತ ಕರೀತಾರೆ. ಈ 3 ವಿಚಾರಗಳು ಮನುಷ್ಯನಿಗೆ ಒಬ್ಬನಿಗೆ ಸಿಗಲು ದುರ್ಲಭ ಅಂತೆ. ಅಂತಹ ಅವಕಾಶ ನಮ್ಗೆ ಇಲ್ಲಿ ಎಲ್ಲರಿಗೂ ಲಭ್ಯ ಆಗಿದೆ. ಒಂದು ಮನುಷ್ಯ ಜನ್ಮ ಸಿಕ್ಕಿದೆ, ಇನ್ನೊಂದು ಮುಮುಕ್ಷತ್ವಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಇನ್ನೊಂದು ಗುರುಗಳಂತಹ ಜ್ಞಾನಿಗಳ ಮಾರ್ಗದರ್ಶನ, ಸಕ್ಕರೆಪಟ್ಟಣ ಗುರುಗಳಂತಹ ಮತ್ತೆ ಕೃಷ್ಣಯೋಗೀಂದ್ರ ಸರಸ್ವತಿಗಳಂತಹ ಗುರುಗಳ ಮಹಾಪುರುಷರ ದರ್ಶನ ಮತ್ತು ಅವರ ಆಶ್ರಯದಲ್ಲಿ ನಾವೆಲ್ಲರೂ ಈಗ ಇಲ್ಲಿ ಇದ್ದೀವಿ. ಮತ್ತೆ ಮನುಷ್ಯ ಜನ್ಮ ಯಾಕಾಯ್ತು ಅಂತ ಕೇಳಿದ್ರೆ, ಮನುಷ್ಯ ಜನ್ಮ ಏನಕ್ಕಾಗಿರೋದು ಅಂತಂದ್ರೆ ನಮ್ಮನ್ನು ನಾವು ಅರ್ಥಕೊಳ್ಳೋದಕ್ಕೆ. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅಂತ. ನಮ್ಮ ನಿಜ ಸ್ವರೂಪ ಏನು ಅಂತಂದ್ರೆ ಆನಂದ ಸ್ವರೂಪ ಅಂತ ಹೇಳ್ತಾರೆ. ನಾವೆಲ್ಲರೂ ಈಗ ಆನಂದ ಸ್ವರೂಪನೇ ಸಹ ಅನುಭವಿಸ್ತಿದ್ರು ನಮ್ಮ ಮನಸ್ಸಿನಲ್ಲಿ ಕೊಡೆಗಳಿದೆಯಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ,
ಈ ತರ ಅರಿಷಡ್ ವರ್ಗಗಳಿಂದ ನಮ್ಮ ಮನಸ್ಸು ಮಾಲಿನ್ಯ ಆಗಿದೆ. ಅದನ್ನ ಶುದ್ಧಿ ಮಾಡಿಕೊಂಡು ನಾವು ನಮ್ಮ ಸ್ವರೂಪವನ್ನ ಕಂಡುಕೊಳ್ಳುವುದು ಮನುಷ್ಯ ಜನ್ಮದ ಉದ್ದೇಶ. ಇದನ್ನ ನಾವು ಯಾಕೆ ಮಾಡ್ಬೇಕು ಅಂತಂದ್ರೆ ಭಗವಂತ ಹೇಳ್ತಾನೆ, ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನಮವಸಾಧಯೇ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಬೇಕಂತೆ, ಇನ್ಯಾರು ಉದ್ಧಾರ ಮಾಡಕ್ಕಾಗಲ್ಲ. ನಮಗೆ ನಾವೇ ಬಂಧು, ನಮಗೆ ನಾವೇ ಶತ್ರು ಅಂತ. ಇದು ಹೇಗೆ ಅಂತಂದ್ರೆ ಇದಕ್ಕೆ ಒಂದು ಉದಾಹರಣೆ ಏನು ಅಂತಂದ್ರೆ, ಒಬ್ಬ ತುಂಬಾ ಭಾರ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಅಕ್ಕಿ ಮೂಟೆ ಹೊಸಿದ್ರೆ ಅದು ತುಂಬಾ ಭಾರ ಆಗಿದೆ. ಆ ಭಾರನ ಅವನ ಸಂಗಡಿಗರಿಗೆ ಅಥವಾ ಎತ್ತಿನ ಗಾಡಿ ಹೋಗ್ತಿದ್ರೆ ಎತ್ತಿನ ಗಾಡಿನಲ್ಲಿ ಹಾಕ್ಬೋದು. ಅವಾಗ ಅವನಲ್ಲಿರೋ ಭಾರ ಏನಿದೆ ಅದು ನಿವೃತ್ತಿ ಆಗುತ್ತೆ. ಆದ್ರೆ ಒಬ್ಬನಿಗೆ ರೋಗ ಬಂದಿದೆ ಅಂತಂದ್ರೆ ಅವನೇ ಮಾತ್ರೆ ತಗೊಳ್ಬೇಕು, ಅವಾಗ ಮಾತ್ರ ರೋಗ ವಾಸಿ ಆಗುತ್ತೆ. ಅದೇ ರೀತಿ ಒಬ್ಬನಿಗೆ ಹೊಟ್ಟೆ ಹಸಿದಿದೆ ಅಂತಂದ್ರೆ ಅವನು ಊಟ ಮಾಡಿದ್ರೆ ಮಾತ್ರ ಅವನ ಹಸುವನಿಗಿರುತ್ತೆ ಹೊರತು ಬೇರೆ ಯಾರು ಅದನ್ನ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಆದ್ರೆ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳಕ್ಕೆ ಪ್ರತಿಬಂಧಕಗಳೇನು ಅಂತಂದ್ರೆ ನಮ್ಮ ಮನಸ್ಸು. ಅದಕ್ಕೆ ಅಮೃತ ಬಿಂದು ಉಪನಿಷತ್ತಲ್ಲಿ ಹೇಳುತ್ತೆ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಃ ವಿಷಯಾಸಕ್ತಃ ಮುಕ್ತೇರ್ ನಿರ್ವಿಷಯಂ ಸ್ಫುಟಃ. ನಮ್ಮ ಮನಸ್ಸೇನಿದೆ ಇದೇ ನಮ್ಮ ಬಂಧನಕ್ಕೂ ಕಾರಣ, ಇದೇ ನಮ್ಮ ಮೋಕ್ಷಕ್ಕೂ ಕಾರಣ. ಬಂಧನಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತಂದ್ರೆ ರಾಗ, ದ್ವೇಷ. ಯಾವ್ದಾದ್ರು ಒಂದು ವಸ್ತು ಇಷ್ಟಪಟ್ಟು ನಮಗೆ ಅದ್ ಬೇಕು ಅಂತ ಆದಾಗ ನಾವು ಆ ವಸ್ತು ಮೇಲೆ ನಮ್ಗೆ ರಾಗ ಉಂಟಾಗುತ್ತೆ. ನಮ್ಗೆ ಇಷ್ಟ ಇಲ್ಲದಿರೋ ವಸ್ತು, ವ್ಯಕ್ತಿಗಳಿಂದ ನಮಗೆ ಅವ್ರ ಮೇಲೆ ದ್ವೇಷ ಉಂಟಾಗುತ್ತೆ ಅಥವಾ ಬೇಡ ಅಂತ ಅನ್ಸುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವಾಗ ಈ ತರ ರಾಗ ಮತ್ತೆ ದ್ವೇಷ, ಈ ತರ ಬಂಧದಿಂದ ನಾವು ಅದನ್ನ ಮೀರಕ್ಕಾಗದೇ ಇಲ್ಲ. ನಾವು ವಿಚಾರ ಮಾಡ್ತಾ ಹೋದ್ರೆ ನಾವು ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಈ ರಾಗ ದ್ವೇಷಗಳಿಂದಾನೇ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ರಾಗ ದ್ವೇಷಗಳಿಂದ ನಿವೃತ್ತಿಯಾದಾಗ ನಮ್ಮ ಮನಸ್ಸಿನ ಮಾಲಿನ್ಯ ನಿವೃತ್ತಿ ಆಗುತ್ತೆ ಅಂತ. ಆದ್ರೆ ಏನ್ ಮಾಡೋದು ಅಂತಂದ್ರೆ ನಮ್ಮ ಮನಸ್ಸು ಮತ್ತೆ ಈ ಇಂದ್ರಿಯಗಳೇನಿದೆ ಅದನ್ನ ಭಗವಂತ ಹೇಗ್ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ಪರಾಂಚಿಕಾನಿ ಪ್ರತಿನಿತ್ವ ಎಂಬು ಪರಾಂಗ್ ಪಶ್ಯತಿ ನಂತರಾತ್ಮ ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ಭಗವಂತ ಹೊರಮುಖವಾಗಿ ಸೃಷ್ಟಿ ಮಾಡಿದನಂತೆ. ಹೊರಮುಖವಾಗಿ ಯಾಕೆ ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳ ಮೂಲಕ ನಾವು ವಿಷಯವನ್ನ ಗ್ರಹಿಸ್ತಾ ನಾವು ನಮ್ಮ ನಿಜ ಸ್ವರೂಪ ಏನಿದೆ ಅದನ್ನ ನಾವು ಕಂಡುಕೊಳ್ಳೋದ್ರಲ್ಲಿ ನಾವು ಏಳುತ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮನಸ್ಸು ಯಾವಾಗ್ಲೂ ಹೊರಗಡೆಯ ವಿಷಯಗಳಲ್ಲಿ ಸುತ್ತುತ್ತಾ ಇರುತ್ತೆ. ಒಳ್ಳೆ ದೃಶ್ಯ ಕಂಡ್ರೆ ಕಣ್ಣಿಗೆ, ಅದೇ ರೀತಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತರ ವಿಷಯಗಳಲ್ಲೇ ನಾವು ಯಾವಾಗ್ಲೂ ಮುಳುಗೋಗಿರ್ತೀವಿ. ಹಾಗಾಗಿ ನಮ್ಮ ನಿಜ ಸ್ವರೂಪವನ್ನ ಅರ್ಥಕೊಳ್ಳಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಹಾಗಾಗಿ ನಮ್ಮ ಮನುಷ್ಯ ಜನ್ಮದಲ್ಲಿ ಇದನ್ನ ನಾವು ಸಾಧನೆ ಮಾಡಲಿಲ್ಲ, ನಾವು ನಮ್ಮ ನಿಜ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ ಅಂತ ಸಹ ಕೇನೋಪನಿಷತ್ನಲ್ಲಿ ಹೇಳಿದೆ. ಇಹಚೇದ ವೇದಿ ದತ ಸತ್ಯಮಸ್ತಿ ನಚೇದಿಹ ವೇದಿ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಹ ಪ್ರೇತಾಸ್ಮಲ್ಲೋಕ ಅಮೃತಾ ಭವಂತಿ ಅಂತ. ನಾವು ಏನಾದ್ರೂ ಈ ಮನುಷ್ಯ ಜನ್ಮವನ್ನ ಈ ವಿಷಯಗಳಲ್ಲಿ ಮುಳುಗಿ ವ್ಯರ್ಥ ಮಾಡ್ಕೊಂಡಿದ್ದೆ ಆದ್ರೆ ಅದು ಮಹತೀ ವಿನಷ್ಟಿ, ಅದು ನಮಗ್ ನಾವೇ ಮಾಡ್ಕೊಳ್ಳುವಂತ ದೊಡ್ಡ ಮೋಸ ಅಂತ ಕೇನೋಪನಿಷತ್ ಹೇಳುತ್ತೆ. ಹಾಗಾಗಿ ನಾವು ನಮ್ಮ ಜನ್ಮವನ್ನ ಸಾರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ನಿಜ ಸ್ವರೂಪ ಏನಿದೆ ಆ ಆನಂದ ಸ್ವರೂಪವನ್ನ ನಾವು ಕಂಡುಕೊಳ್ಬೇಕು. ಆದ್ರೆ ಈ ಆನಂದ ಸ್ವರೂಪವನ್ನ ನಾವು ಕಂಡುಕೊಳ್ಳೋದು ಹೇಗೆ? ಅದಕ್ಕೆ ಭಗವಂತ ನಮಗೆ ಒಬ್ರು ಗುರು ಬೇಕು ಮಾರ್ಗದರ್ಶನ ಮಾಡಕ್ಕೆ. ಯಾಕೆ ಅಂತಂದ್ರೆ ನಾವು ಸ್ವತಃ ಇದನ್ನ ನಾವು ಅನ್ವೇಷಣೆ ಮಾಡಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅದಕ್ಕೆ ಗುರು ಬೇಕು. ಆ ಗುರು ಎಂತವನು ಅಂತಂದ್ರೆ ಭಗವತ್ಪಾದರು ತಮ್ಮ ಪ್ರಶ್ನೋತ್ತರ ರತ್ನಮಾಲಿಕಾದಲ್ಲಿ ಹೇಳ್ತಾರೆ, ಕೋ ಗುರುಹು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ, ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತ ಸತತಂ ಅಂತ. ಗುರು ಅಂತಂದ್ರೆ ಯಾರು ಅಂತಂದ್ರೆ ಗುರುಹು ಸ್ವತಃ ತತ್ವವನ್ನು ತಿಳಿದಿರ್ಬೇಕು. ತತ್ವ ಅಂತಂದ್ರೆ ಏನು ಅಂತಂದ್ರೆ ಅವನು ಆನಂದ ಸ್ವರೂಪದಲ್ಲಿ ಇರ್ಬೇಕು. ತನ್ನ ಸ್ವರೂಪವನ್ನ ಅವನು ಅರ್ಥಕೊಂಡು ಅದನ್ನ ಅವನು ಅದೇ ತತ್ವದಲ್ಲಿ ನೆಲೆ ನಿಂತಿರ್ಬೇಕು ಅಂತಂದ್ರೆ ಜ್ಞಾನಿಗಳು ಅಂತ ಹೇಳ್ಬೋದು.
ಇನ್ನೊಂದು ಶಿಷ್ಯ ಹಿತಾಯ ಉದ್ಯತ ಸತತಂ ಅಂತ. ಅಂತಂದ್ರೆ ತನ್ನ ಶಿಷ್ಯನ ಬಗ್ಗೆ ಯಾವಾಗ್ಲೂ ಸತತವಾಗಿ ಅವರು ಮಾರ್ಗದರ್ಶನ ಮಾಡಿ ಅವರನ್ನ ಉದ್ಧಾರ ಮಾಡಕ್ಕೆ, ಅಂತಂದ್ರೆ ನಾವೇನ್ ಕೆಳಗ್ ಬಿದ್ದಿದೀವಿ ನಮ್ಮನ್ನ ಮೇಲೆತ್ತಕ್ಕೆ ಕಾರಣೀಭೂತರಾಗಿರುವವನ್ನ ಗುರು ಅಂತ ಕರೀತಾರೆ. ಅದೇ ರೀತಿ ಬ್ರಹ್ಮಾನಂದಂ ಗುರು ಹೇಗಿರ್ತಾನೆ ಅಂತ ಹೇಳ್ತಾರೆ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಬ್ರಹ್ಮಾನಂದ ಅಂತಂದ್ರೆ ಎಂತದ್ದು ಅಂತಂದ್ರೆ, ಈಗ ನಾವು ವಿಷಯಗಳ ಮೂಲಕ ಏನು ಆನಂದ ಪಡ್ತಾ ಇದ್ದೀವಿ ಅದು ಸಹ ಆನಂದನೆ. ಆದ್ರೆ ನಮ್ ತೈತಿರಿಯೋಪನಿಷತ್ನಲ್ಲಿ ಹೇಳುತ್ತೆ ಸ ಏಕೋ ಮಾನುಷ ಆನಂದ ಅಂತ. ಇದು ಒಂದು ಪಟ್ಟಿನ ಆನಂದ ಆದ್ರೆ ಬ್ರಹ್ಮಾನಂದ ಇದರ 10,000 ಪಟ್ಟಿನ ಹೆಚ್ಚಿನ ರೀತಿಯಾದ ಆನಂದ ಅಂತೆ. ಪರಮ ಸುಖದಂ ಯಾವಾಗಲೂ ತನ್ನ ಸುಖ ಸ್ವರೂಪದಲ್ಲಿ, ಅಂತಂದ್ರೆ ಆನಂದ ಸ್ವರೂಪದಲ್ಲಿ ಇರುವಂತವನು. ಕೇವಲಂ ಜ್ಞಾನ ಮೂರ್ತಿಂ, ಅವನು ಆ ಜ್ಞಾನ ಅನ್ನೋದೇನಿದೆ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೆ. ದ್ವಂದ್ವಾತೀತಂ, ಈಗಾಗಲೇ ಹೇಳಿದಂತೆ ನಮ್ಮ ಮನಸ್ಸು ಯಾವಾಗ್ಲೂ ದ್ವಂದ್ವದಲ್ಲಿ, ದ್ವಂದ್ವ ಅಂತಂದ್ರೆ ರಾಗ ಮತ್ತು ದ್ವೇಷಗಳಲ್ಲೇ ಮುಳುಗಿರುತ್ತೆ. ಆ ದ್ವಂದ್ವವನ್ನ ಮೀರಿದಂತವನು ಗುರು. ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ, ಗುರುವನ್ನ ಅಳಿಯಕ್ಕೆ ಆಗಲ್ಲ, ಅವನು ಅನೋರಣೀಯ ಮಹತೋ ಮಹೀಯಾನ್ ಅಂತ ಅನ್ನುವಷ್ಟು ಚಿಕ್ಕವನಾಗೂ ಸಹ ಇರ್ತಾನೆ, ಮತ್ತೆ ಮಹತ್ತರವಾಗೂ ಇರ್ತಾನೆ, ಗಗನ ಸದೃಶ ಆಗಿರ್ತಾನೆ. ಏಕಂ ನಿತ್ಯಂ ವಿಮಲಮಚಲಂ ಸರ್ವದೇ ಸಾಕ್ಷಿಭೂತಂ, ಎಲ್ಲದಕ್ಕೂ ಸಹ ಸಾಕ್ಷಿಯಾಗಿದ್ದು ಯಾವುದೇ ಹೊರಗಡೆ ಆದಂತಹ ಪರಿಣಾಮಗಳಿಂದ ಯಾವುದೇ ರೀತಿಯಾಗಿ ಅವನು ವ್ಯತ್ಯಾಸ ಹೊಂದುವುದಿಲ್ಲ. ಅಂತವನನ್ನ ಅವನಿಗೆ ಯಾವುದೇ ಭಾವನೆಗಳಿರೋದಿಲ್ಲ. ಮತ್ತು ತ್ರಿಗುಣಗಳು ಅಂತಂದ್ರೆ ನಮ್ಮಲ್ಲಿ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳು ಅಂತ ಇದೆ. ಈ ಗುಣಗಳನ್ನು ಮೀರಿದವನನ್ನು ನಾವು ಗುರು ಅಂತ ಹೇಳ್ತೀವಿ. ಹಾಗಾಗಿ ಇಂತಹ ಗುರುಗಳ ಬಳಿಗೆ ಹೋದಾಗ ಅವರು ನಮಗೆ ತತ್ವವನ್ನು ಉಪದೇಶ ಮಾಡ್ತಾರೆ. ಗುರುಗಳು ಹೇಗಿರ್ತಾರೆ ಅನ್ನೋದಕ್ಕೆ ನಮಗೆ ಶಂಕರ ಭಗವತ್ಪಾದರು ಮತ್ತೆ ಅವರು ತಮ್ಮ ಶಿಷ್ಯ ಗಿರಿ, ಅವನು ಏನು ಸಹ ಏನು ಗುರುಗಳ ಸೇವೆ ಮಾಡ್ಕೊಂಡಿದ್ದವನನ್ನ ಅವರು ಉದ್ಧಾರ ಮಾಡಿ ಆಮ್ನಾಯ ಪೀಠಕ್ಕೆ ಪೀಠಾಧಿಪತಿಗಳನ್ನಾಗೆ ಮಾಡಿದ್ರು. ಇದು ಗುರುಗಳಿಗಿರುವಂತಹ ಕಾರುಣ್ಯ. ಅವಧೂತ ಶಿಖಾಮಣಿಗಳು ಅಂತ ಪ್ರಸಿದ್ಧರಾದಂತಹ ನೆರೂರಿನ ಸದಾಶಿವ ಬ್ರಹ್ಮೇಂದ್ರರನ್ನ ಶೃಂಗೇರಿ ಜಗದ್ಗುರುಗಳಾದ 33ನೇ ಪೀಠಾಧಿಪತಿಗಳಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ತಮ್ಮ ಸದಾಶಿವೇಂದ್ರ ಸ್ತವದಲ್ಲಿ ಈ ತರ ಪ್ರಾರ್ಥನೆ ಮಾಡ್ತಾರೆ. ಸ್ವತಃ ಗುರುಗಳು ಸಚ್ಚಿದಾನಂದ ಶಿವಾಭಿನವ ಭಾರತಿಗಳೇ ಮಹಾಜ್ಞಾನಿಗಳು, ಅಂತವರು ಅವಧೂತ ಶಿಖಾಮಣಿಗಳ ಅವರನ್ನ ಪ್ರಾರ್ಥನೆ ಮಾಡೋದು ಅಂತಂದ್ರೆ ಇದ್ರ ಮಹತ್ವ ಹೇಗಿದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಅವರು ಏನಂತ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ನಾಹಂ ಹೃಷಿಕಾನಿ ವಿಜಯತು ಮೀಶು ನಾಹಂ ಸಪರ್ಯ ಭಜನಾದಿ ಕರ್ತುಂ ನಿಸರ್ಗಯಾತ್ಮಂ ದಯೈವ ಪಾಹಿ ಸದಾಶಿವೇಮಂ ಕರುಣಾಪಯೋಧೆ ಅಂತ. ಇದರ ಅರ್ಥ ಏನು ಅಂತಂದ್ರೆ, ನಾಹಂ ಹೃಷಿಕಾನಿ ವಿಜಯತು ಮೀಶು. ಹೃಷಿಕ ಅಂತಂದ್ರೆ ಇಂದ್ರಿಯಗಳು ಅಂತ. ನಾನು ನನ್ನ ಇಂದ್ರಿಯಗಳನ್ನೇ ಗೆಲ್ಲಕ್ಕಾಗ್ತಾ ಇಲ್ಲ, ನಾನು ಈ ವಿಷಯ ಸುಖಗಳಲ್ಲಿ ಮುಳುಗೋಗಿ ಇಂದ್ರಿಯ ಸುಖದಲ್ಲಿ ಮುಳುಗೋಗಿರೋದ್ರಿಂದ ನಾನು ಅದರಿಂದ ಹೊರಗೆ ಬರಕ್ಕಾಗ್ತಿಲ್ಲ. ನಾಹಂ ಸಪರ್ಯ ಭಜನಾದಿ ಕರ್ತುಂ. ಸಪರ್ಯ ಅಂತಂದ್ರೆ ಈ ಗುರುಚರಿತ್ರೆ ಸಪ್ತಾಹ, ಈ ತರ ಪಾರಾಯಣ ಮಹೋತ್ಸವಗಳು, ಭಜನೆ, ಸತ್ಸಂಗ ಮುಂತಾದ ಕೆಲಸಗಳಲ್ಲಿ ಸಹ ನಾನು ನನ್ನ ಮನಸ್ಸನ್ನ ತೊಡಗಿಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ನನ್ನ ಮನಸ್ಸು ಅಷ್ಟು ವಿಚಲಿತವಾಗಿದೆ ಅಂತ ಗುರುಗಳು ಹೇಳ್ತಾರೆ. ನಿಸರ್ಗಯಾತ್ವಂ ದಯೈವ ಪಾಹಿ. ಗುರುಗಳ ಮಹತ್ವ, ಗುರುಗಳ ಕಾರುಣ್ಯ ಹೇಗಿರುತ್ತೆ ಅಂತಂದ್ರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನಿಸರ್ಗಯಾತ್ವಂ ದಯೈವ ಪಾಹಿ. ನಾವು ಯಾವ್ದಾದ್ರು ಒಂದು ಸಹಾಯ ಮಾಡ್ಬೇಕು ಅಂತಂದ್ರೆ ಅವರಿಂದ ನಮಗೇನು ಉಪಯೋಗ ಆಗುತ್ತೆ ಅಥವಾ ನಾವು ಏನ್ ಮಾಡ್ತೀವಿ ಅಂತ ನಾವು ಹಿಂದೆ ಯೋಚನೆ ಮಾಡಿ ನಾವು ಸಹಾಯ ಮಾಡ್ತೀವಿ. ಸುಮ್ಮನೆ ನಮಗೆ ಅನುಕಂಪ, ಕಾರುಣ್ಯ ಅನ್ನೋ ತರ ಅದು ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಭಾವನೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಗುರುಗಳು ಹಾಗಲ್ಲ. ನಿಸರ್ಗಯಾತ್ವಂ ದಯೈವ ಪಾಹಿ. ಅವರ ಕಾರುಣ್ಯ ಹೇಗೆ ಅಂತಂದ್ರೆ ಅದು ಸ್ವತಃ ಕಾರುಣ್ಯ ಅನ್ನೋದು ಅವ್ರ ಗುಣ. ಹಾಗಾಗಿ ಅಂತಹ ಕಾರುಣ್ಯ ಇರುವಂತಹ ಗುರುಗಳೇ
ನನ್ನನ್ನ ಉದ್ಧಾರ ಮಾಡಿ ನನ್ನನ್ನ ಮೇಲಕ್ಕೆತ್ತಿ ನಾನು ಈ ಭಜನೆ, ಜಪ, ಧ್ಯಾನ, ಉಪನ್ಯಾಸ ಇದರಲ್ಲಿ ಯಾವ್ದಾದ್ರು ಪಾಲ್ಗೊಳ್ಳಕ್ ಆಗ್ತಿಲ್ಲ ಅಂತಂದ್ರು ನಿಮ್ಮ ನಿಸರ್ಗದತ್ತವಾದ ಕರುಣೆಯಿಂದಲೇ ನನ್ನನ್ನ ಮೇಲಕ್ಕೆತ್ತಿ ಉದ್ಧಾರ ಮಾಡಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳನ್ನು ನಾವು ಎಲ್ಲರೂ ಸಹ ಪಡೆದಿದ್ದೀವಿ. ಆ ಗುರುಗಳ ಸಾನ್ನಿಧ್ಯದಿಂದ, ಇಂತಹ ಸತ್ಸಂಗದಿಂದ ಈ ಭಕ್ತಿ ಮಾರ್ಗದ ಮೂಲಕ ನಾವು ಸಹ ಆ ಮಟ್ಟಕ್ಕೆ ಏರ್ಬಹುದಾಗಿದೆ. ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಭಕ್ತಿ ಅಂದ್ರೆ ಏನು ಅಂತಂದ್ರೆ ಸ್ವಸ್ವರೂಪಾನುಸಂಧಾನ ಭಕ್ತಿರಿತ್ವ ವಿಧೀಯತೆ ಅಂತ. ಅಂದ್ರೆ ನಮ್ಮ ಸ್ವರೂಪದ ಅನುಸಂಧಾನವೇ ಭಕ್ತಿ ಅಂತ. ಮೊದಲು ಕರ್ಮಯೋಗ ಮಾಡಬೇಕು ಅಂತಂದ್ರೆ ನಮಗೆ ಏನು ಕರ್ಮ ಇದೆ ಅಂತಾರೆ, ನಮಗೆ ಏನು ವಿಧಿಸಿದ ಕರ್ಮಗಳಿದೆ ಅದನ್ನ ಚೆನ್ನಾಗಿ ಮಾಡಿ ಅದರಿಂದ ಭಕ್ತಿ ಯೋಗ ಅಂತಂದ್ರೆ ನಾವೀಗ ಗುರುಚರಿತ್ರ ಸಪ್ತಾಹ, ಸತ್ಸಂಗ, ಭಜನೆ ಇದೆಲ್ಲ ಮಾಡ್ತಾ ಇದೀವಿ. ಇದೆಲ್ಲ ಭಕ್ತಿ ಯೋಗದಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಈ ಶುದ್ಧವಾದ ಮನಸ್ಸಿನಿಂದ ನಾವು ಆ ಪರಮಾತ್ಮವನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈ ರೀತಿ ಗುರುಗಳ ಅನುಗ್ರಹದಿಂದ ನಾವು ಎಲ್ಲರೂ ಸಹ ಗುರುಗಳ ಅನುಗ್ರಹದಿಂದ ಜ್ಞಾನ ಪ್ರಾಪ್ತಿ ನಮಗೂ ಆಗ್ಲಿ, ನಮ್ಮ ಸುಖ ಸ್ವರೂಪ, ನಮ್ಮ ಸ್ವರೂಪ ಏನಿದೆ ಅದು ನಮಗೆ ಸಹ ಲಭ್ಯವಾಗ್ಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ.
तस्य प्रकृतिर्नस्य परमेश्वरः सौख्यदायका दीक्षितात्मजा सत्यवित्रका तारकेश्वरा दीक्षितात्मजा दक्षिणाधतु धर्मगोद्विजा जन्मराशि महाजानतु अजया तारकेश्वरा नमो नमो हरि महागुरो दयालुता धर्म मंदिरी पाहिली सुता बंधमोचना ममय मासिता तारकेश्वरा मंदिरेला विभादुजामी च पाहिला तमहि भीतने तुलसी पूजिला तारकेश्वरा नमो नमो अद्भुता क्रिया नित्य पाहता आशया तुम्हें मम पावता तारकेशः सर्वजानता सुवर्णविजयमाहिता सदय मानसा मृत्युहारका भवपदां तुझे वारुदेशका चित्तराहुदे ज्ञानदायका तारकेश्वर रक्षिपालका तथा श्री चरणाहुदे
नेत्र हे तुझे रूप पावते जीव हे तुझे नाम सेवते तारकेश्वर हे श्री वज्रंबरा कामनायका सुरवराचिता दिव पात्रा प्रजिता भक्तिवर्धका तारकेश्वरा तुझे नमो तारकेश्वरा तुझे नमो तारकेश्वरा तुझे नमो नमो शिवजंबर 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 श्री राम जय राम जय जय राम श्री राम जय राम जय जय राम श्री राम जय राम जय जय राम जय जय रघुवीर समर्थ सिरमरमस्ते स्तव जिलासप्रायिने औदुंबर निवास भक्तानंद राजा सर्वभीकरा सूर्यमरेश्वर गुरुमावली महाराज की जय आनंद में ग्रहानिवास भक्तान राजा सतगुरु शेखावलेश्वर महाराज की जय सद्गुरु नारायण भगवान महाराज की जय सद्गुरु ब्रह्मानंद स्वामी महाराज की जय दास राजा राम महाराज की जय सब संतन की जय बोला पुंडरीक वरदे विठ्ठल 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 नाम देवता मधुसूदन श्री लक्ष्मी रमण ओम महाराज की जय।